ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ಮಿಲಿಟರಿ ಹೋಟ್ಲು ಕಾರ್ಯಕ್ರಮ ಶುರು ಮಾಡಬೇಕು. ಯಾವ ಮಿಲಿಟರಿ ಹೋಟ್ಲನ್ನ ಕರೆಸಿದ್ದೀರಾ ಮುರಳಿ? ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮದ ವಿಶೇಷನೇ ಇದು. ಕರ್ನಾಟಕದ ಮೂಲೆ ಮೂಲೆಗಳಿರ್ತಕ್ಕಂಥ ಮಿಲಿಟರಿ ಹೋಟ್ಲವ್ರನ್ನ ಕರೆಸಿ ಅವರ ಕೈ ರುಚಿನ ತೋರಿಸುವಂತಹ ನಮ್ಮ ನಾನ್ ವೆಜ್ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟೆಲ್. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲಿಗೆ ಬರ್ತಾ ಇದ್ದಾರೆ ಸುರೇಶ್ ಗೌಡ್ರು ಬರ್ತಾ ಇದ್ದಾರೆ. ದೇವನಹಳ್ಳಿಲಿ ಸಿಕ್ಕಾಪಟ್ಟೆ ಫೇಮಸ್ಸು ಸುರೇಶ್ ಗೌಡ ಮಿಲಿಟರಿ ಹೋಟ್ಲಿಂದ ಬರ್ತಾ ಇದ್ದಾರೆ. ಒಳ್ಳೆ ಒಂದು ಅದ್ಭುತವಾಗಿರುವಂಥ ಒಂದು ನಾನ್ ವೆಜ್ ಅಡುಗೆ ತೋರ್ಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಗೌಡ್ರೆ ಬನ್ರಿ. ಮತ್ತೆ ಹೆಂಗಿದೆ ಸುರೇಶ್ ಗೌಡ್ರೆ? ಏನು ಹೀರೋ ಆಗ್ಬಿಟ್ಟಿದ್ದೀರಂತೆ ದೇವನಹಳ್ಳಿ ನೀವು? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದೇವನಹಳ್ಳಿಯ ಅತ್ಯಂತ ಜನಪ್ರಿಯವಾದಂಥ ಮಿಲಿಟರಿ ಹೋಟ್ಲು ಸುರೇಶ್ ಗೌಡ ಮಿಲಿಟರಿ ಹೋಟ್ಲಿಂದ ಬಂದಿದ್ದಾರೆ. ಸುರೇಶ್ ಗೌಡ್ರೆ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆ ಮಾಡಿ ತೋರ್ಸೋಕ್ಕೋಸ್ಕರ ಬಂದಿದ್ದಾರೆ. ಶುರು ಮಾಡೋಣ ಸರ್. ಫಸ್ಟ್ ಹೇಳಿ ಏನ್ ಮಾಡ್ತಾ ಇರಲಿ, ಹೆಂಗ್ ಶುರು ಮಾಡ್ಬಿಡ್ತೀವಿ? ಗೋಂಗೂರ್ ಚಿಕನ್ ಸರ್. ಗೋಂಗೂರ್ ಚಿಕನ್. ಆಮೇಲೆ ಟಿವಿಲೆಲ್ಲ ಬಂದ್ರಾ? ಮನೆಯಲ್ಲ ನೋಡಿದ್ರಾ? ಖುಷಿ ಆದ್ರ? ಶ್ರುತಿ ಅವರೆಲ್ಲ ಹೌದು, ಅವರೇ ತಾನೇ ವೈಫು? ಹೌದು ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಚಿಕನ್ ಅನ್ನ ಮಾಡಕ್ಕೋಸ್ಕರ ಬಂದಿದ್ದಾರೆ ಸುರೇಶ್ ಗೌಡ್ರು ಬಂದಿದ್ದಾರೆ. ಗೌಡ್ರೆ ಏನ್ ಚಿಕನ್ ಮಾಡ್ತಾ ಇದ್ರಿ? ಗೋಂಗೂರ್ ಚಿಕನ್. ಗೋಂಗೂರ ಚಿಕನ್, ಆಂಧ್ರ ಶೈಲಿಯ ಗೋಂಗೂರ ಚಿಕನ್, ಗೋಂಗೂರ ಸೊಪ್ಪನ್ನ ಹಾಕಿ ಮಾಡುವಂತ ಚಿಕನ್ ನಮ್ಮ ಇವತ್ತಿನ ಕಾರ್ಯಕ್ರಮ ತೋರಿಸ್ತಾರೆ. ಮಾಡೋ ಐಟಮ್ಗಳು ಒಂದೇ ಆದ್ರೂ ಮಾಡೋ ಅಂತ ವ್ಯಕ್ತಿಯ ಮೇಲೆ ಆ ರುಚಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸುರೇಶ್ ಗೌಡ್ರು ಬಂದಿದ್ದಾರೆ. ಗೋಂಗೂರ ಚಿಕನ್ ನಮ್ಮ ಹೋಟ್ಲಲ್ಲಿ ಮಾಡ್ತೀವಿ ಸರ್. ಬಿರಿಯಾನಿ ಜೊತೆಗೆ ಕಾಂಬಿನೇಷನ್ ಅದು ತಿನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಗೋಂಗೂರ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ ಸರ್? ಗೋಂಗೂರ ಚಿಕನ್ ಡ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಗೋಂಗೂರ ಸೊಪ್ಪು, ದಪ್ಪ ಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗುಂಟೂರು ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ತಂದೂರಿ ಚಿಕನ್ ಮಸಾಲ, ಗ್ರೀನ್ ಚಿಲ್ಲಿ ಸಾಸ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಹೇಳಿ ಎಷ್ಟು ಚಿಕನ್ ತಂದಿದ್ದೀರಾ ನೀವು? ಸರ್ ಅರ್ಧ ಕೆಜಿ ಸಾಕು. ಅರ್ಧ ಕೆಜಿ. ಅರ್ಧ ಕೆಜಿ 2 ಪ್ಲೇಟ್? 1 ಪ್ಲೇಟಾ? 3 ಪ್ಲೇಟ್ ಆಗುತ್ತೆ. 3 ಪ್ಲೇಟ್ ನಿಮ್ಮ ಹೋಟೆಲಲ್ಲಿ. ಎಷ್ಟು ಗೋಂಗೂರ ಚಿಕನ್ ಸರ್? 90 ರೂಪಾಯಿ. 90 ರೂಪಾಯಿ ಗೋಂಗೂರ ಚಿಕನ್. ತುಂಬಾ ಸಖತ್ತಾಗಿರುತ್ತೆ ಅವ್ರ ಹೋಟೆಲಲ್ಲಿ. ದೇವನಹಳ್ಳಿಗೆ ಹೋದ್ರೆ ಹೋಗ್ತಾ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲೇ ಸಿಟಿ ಎಂಟರ್ ಆಗ್ತಿದಂಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸುರೇಶ್ ಗೌಡ ಮಿಲಿಟರಿ ಹೋಟ್ಲ್ ಇದೆ. ಟಿಪ್ಪು ಸರ್ಕಲ್ ಅದು. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಸರ್ ನಮ್ಗೆ ಈಗ ಚಿಕನ್ ಕರ್ಕೋಬೇಕು ಎಣ್ಣೆಲಿ. ಎಣ್ಣೆಲಿ ಕರಿಬೇಕಾ? ಹೌದು. ಗೋಂಗೂರ ಚಿಕನ್ ತಾನೇ ಮಾಡ್ತಾ ಇರೋದು? ಹೌದು, ಡ್ರೈ ನಮ್ದು ಗೋಂಗೂರ ಚಿಕನ್ ಡ್ರೈ. ಗೋಂಗೂರ ಚಿಕನ್ ಡ್ರೈಯಾ? ಚಿಕನ್ ನ ಕರಿಬೇಕಾ? ಹೌದು. ಎಣ್ಣೆ ಇಟ್ಟು ಕರಿಬೇಕಾ? ಎಣ್ಣೆಲಿ ಕರಿಬೇಕು. ಇದೊಂದು ಸ್ವಲ್ಪ ಮೊದಲು ಇದಕ್ಕೆ ಸ್ವಲ್ಪ ಕೋಟಿಂಗ್ ಕಲ್ಸ್ಕೋಬೇಕು. ಕೋಟಿಂಗ್ ಕಲ್ಸ್ಕೋಬೇಕಾ? ಏನ್ ಬೇಕು ಅಂತೇಳಿ 1 ನಿಮಿಷ ತಾಳಿ. ಕೋಟಿಂಗ್ ಇದ್ರೊಳಗೆ ಹಾಕೊಂಡು ಕಲ್ಸ್ಕೊಳ್ಳಿ. ಎಣ್ಣೆಗೆ ಬಾಂಡ್ಲಿ ಇಡ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಇದು ಮುರಳಿ ಮಿಲಿಟರಿ ಹೋಟೆಲ್. ಸಾಕಾಗ್ರೆ? ಸಾಕು ಸರ್. ಹೇಳಿ ಸರ್, ಏನೇನ್ ಆಗ್ತಾ ಇದ್ದೀರಾ? ಸರ್ ಚಿಕನ್ ಹಾಕಿ. ಚಿಕನ್ ಇದೆ. ಚಿಕನ್ ಇದೆ. ಓಕೆ, ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್. ನಾವು ಯೂಶಲಿ ಚಿಕನ್ ಗೋಂಗೂರ ಚಿಕನ್ ಗ್ರೇವಿ ಮಾಡಿಸಿದೀವಿ. ಈ ಡ್ರೈ ಮಾಡಿಸಿಲ್ಲ ನಾವು. ಹೌದಾ? ಎಸ್. ಈ ಡ್ರೈ ತಾನೇ ಇದು? ಡ್ರೈ. ಗೋಂಗೂರ ಚಿಕನ್ ಡ್ರೈ ಮಾಡಕ್ಕೋಸ್ಕರ ಸುರೇಶ್ ಗೌಡ್ರು ಬಂದಿದ್ದಾರೆ. ಸುರೇಶ್ ಗೌಡ ಮಿಲಿಟರಿ ಬಂದಿದ್ದಾರೆ. ಸಾಲ್ಟ್ ಹಾಕಬೇಕು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀವು ಇನ್ನೊಂದ್ಸಲಿ ಏನೇನು ಹಾಕಿದೀರಾ ಅಂತ. ಚಿಕನ್ ಹಾಕಿದ್ದಾರೆ. ಚಿಕನ್ ಮೇಲೆ ಕಾರ್ನ್ಫ್ಲವರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ತೀವಿ. ಉಪ್ಪು ಹಾಕಿಲ್ವ? ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ. ಕಾರ್ನ್ಫ್ಲವರ್ ಹಾಕಿದ್ದಾರೆ. ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದಾರೆ. ಗೋಂಗೂರ ಚಿಕನ್ ಡ್ರೈ ಇದಕ್ಕೆ ಇವ್ರ ಹೋಟೆಲ್ ಸಿಗೋ ಬಿರಿಯಾನಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರು. ಕಳೆದ ಒಂದು ಲಾಸ್ಟ್ ವೀಕ್ ಏನೋ ಬಂದಾಗ ಇವರು ಒಳ್ಳೆ ಬಿರಿಯಾನಿ ಮಾಡಿದ್ರು. ಅದಕ್ಕೆ ಇದು ಒಳ್ಳೆ ಕಾಂಬಿನೇಷನ್ ಸರ್. ನಮ್ಮ ಹೋಟೆಲ್ ಸ್ಪೆಷಲು ಈ ಡ್ರೈ ಐಟಮ್ನ ತಿನ್ ನೋಡಿ ಸರ್ ಅಂತ ಹೇಳಿದ್ದಾರೆ. ಎಷ್ಟವ್ರು ನೆನ್ಸಿಡ್ಬೇಕಿದ್ದೀನ? ಏನು ನೆನ್ಸೋದೇನಿಲ್ಲ ಸರ್, ಹಂಗೆ ಹಾಕ್ಬಿಡ್ತದ. ಗೋಂಗೂರ ಸೊಪ್ಪು ಏನು ಮಾಡ್ತೀರಾ? ಗೋಂಗೂರ ಸೊಪ್ಪು ಆಮೇಲೆ ಬಾಡಿಸ್ಕೊಂಡು ರುಬ್ಕೋಬೇಕು. ಫಸ್ಟ್ ಎಣ್ಣೆಲಿ ಇದನ್ನು ಕರೆದ್ಬಿಡ್ಬೇಕು. ಹೌದು, ಕರೆದು ಇಟ್ಕೊಂಡು ಅದಕ್ಕೇನೋ ಮಿಕ್ಸ್ ಮಾಡ್ಕೊಳ್ಳೋದಿದೆಯಾ? ಯಾವ್ದು ಸರ್? ಡ್ರೈ ಐಟಮ್ ಏನಿಲ್ಲ, ಕರೆದ್ಬಿಟ್ಟು ಹಾಕೊಳ್ಳೋದು. ಕರ್ಕೋಬೇಕಷ್ಟೇ. ಹಾಕ್ಬೋದಾಕಿ, ಫುಲ್ ಹಾಕ್ಬೋದಾಕಿ, ಡೋಂಟ್ ವರಿ. ದೊಡ್ಡ ಬಾಂಡ್ಲಿ ಇಟ್ಟಿದ್ದೀವಿ. ಹೆಂಗಿದೆ ಮಿಲಿಟರಿ ಹೋಟೆಲ್ ಬಿಸ್ನೆಸ್ ಎಲ್ಲ? ಚೆನ್ನಾಗಿದೆ ಸರ್, ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆಯಾ? ಬಟ್ಟೆಗಳು ಬಿಟ್ಟೋಗೋದು, ಬೆಳಗ್ಗೆ ದೋಡೋಗೋದು ಅವೆಲ್ಲ ಮಾಮೂಲಿ ಮಿಲಿಟರಿ ಹೋಟ್ಲು ಅಂದಮೇಲೆ ಮಾಮೂಲಿ ಅಂತೀರಾ? ಬೆಲೆ ಜಾಸ್ತಿ ಆಗೋದು, ಮಾಂಸ ಸಿಗದೆ ಇರೋದು, ರುಬ್ಕೊಳ್ಳೋದ್ರಲ್ಲಿ ರುಬ್ಕೊಂಬಿಡಿ. ಇದು ಬೈತಲ್ಲಿ ಪರವಾಗಿಲ್ಲ. ಅಂದರೆ ಫಸ್ಟು ಕಬಾಬ್ ಥರ ಮಾಡಿಕೊಂಡು ಆಮೇಲೆ ಅದು ಕತೆನಾ? ಹೌದು. ಅಂದರೆ ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಬೆಂದೋಗುತ್ತಲ್ವೇನ್ರಿ? ಬೆಂದೋಗಿರುತ್ತೆ. ಇಲ್ಲೇ ಬೆಂದೋಗುತ್ತೆ. ಅದು ಬರೀ ಫ್ರೈ ಮಾಡಬೇಕಷ್ಟೇ. ಡ್ರೈ ಫ್ರೈ ಮಾಡ್ಕೊಳ್ತೀವಿ. ಹೌದು. ಈ ಅಂದರೆ ಬಿರಿಯಾನಿಗೆ ಚೆನ್ನಾಗಿರುತ್ತೆ, ಬೇರೆ ಏನು ಚೆನ್ನಾಗಿರುತ್ತೆ? ಸೈಡ್ಸ್ ಇದು ತಿನ್ನೋದು ಚೆನ್ನಾಗಿರುತ್ತೆ. ಹೌದು, ಹಂಗೆ ತಿನ್ನಕ್ಕೇನೆ. ಗ್ರೇವಿ ಬರಲ್ಲ, ಇದು ಡ್ರೈ ಡ್ರೈ ತಾನೆ. ಹೌದು, ಹಂಗೆ ತಿನ್ಬೋದು ಬಿಡಿ. ಹಂಗಂದ್ರೆ ಪ್ರಾಬ್ಲಮ್ ಏನಿಲ್ಲ. ಒಳ್ಳೆ ಚಿಕನು. ತುಂಬಾ ಜನ ಹೊಸಬ್ರಿಗೆ ಚಿಕನ್ ಇಷ್ಟ, ಹಳಬ್ರಿಗೆಲ್ಲ ಮಟನ್ ಇಷ್ಟ.
ಇನ್ನೂ ಸ್ವಲ್ಪ ಹಳಬ್ರಿಗೆ ಬೋಟಿ ತಲೆ ಮಾಂಸ ಇಷ್ಟ. ಇವೆಲ್ಲ ನೋಡ್ಕೋಬೇಕು ಕಲ್ತ್ಕೋಬೇಕು ಅಂದ್ರೆ ಇರೋದು ಒಂದೇ ಜಾಗ, ಮುರಳಿ ಮಿಲ್ಟ್ರಿ ಹೋಟೆಲ್. ಚಿಕನ್ನ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟಿದೀವಿ. ಹಿಂಗೆ ತಿಂದ್ರು ಚೆನ್ನಾಗಿರ್ಬೋದು ಅಂತ. ಹೌದು ಅಲ್ವಾ ಚೆನ್ನಾಗಿರುತ್ತೆ. ಕೊಟ್ರೆ ಉಪಕಾರ ಎಲ್ಲ ಇರುತ್ತೆ. Okay. ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀವಿ. ಮಾಮೂಲಿ ಕಬಾಬ್ಗೆ ಹಾಕೋ ಐಟಮ್ ಎಲ್ಲ ಹಾಕಿದ್ದೀವಿ. ಓಕೆ, ಚೆನ್ನಾಗಿರುತ್ತೆ. ಇದು ಕತೆ ಮುಗೀತಾ? ಇದಾಯ್ತು. ತಿಳಿಸ್ಬಿಡ್ಲಾ ಇದನ್ನ? ಸರ್. ಅದ್ರೊಳಗೆ ಮಾಡ್ಬಿಡ್ತೀರಾ ಫ್ರೈನಾ? ಇಲ್ಲ ರುಬ್ಕೋಬೇಕು ಅದನ್ನು. ಕರೆಕ್ಟ್. ಇಲ್ಲ ಇದ್ರೊಳಗೆ ಹಾಕಿ ಬೇಯಿಸ್ಕೊಂಡು ತಗೊಂಡು ಇದ್ರೊಳಗೆ ಮಾಡ್ಕೊ. ಅದರಲ್ಲಿ ಮಾಡ್ಕೋಬೋದು. ಇದು ನಿಮಗೋಸ್ಕರ ಮಾಡ್ತೀವಿ, ಮಿಲ್ಟ್ರಿ ಹೋಟ್ಲದೇ ಅದು. ನೀರು ಹಾಕೊಳ್ಳಿ, ಏನೋ ಮಾಡಿಸ್ಕೋಬೇಕು ಅಂತಲ್ಲ. ಸ್ವಲ್ಪ ಎಣ್ಣೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದೀವಿ ನಾವು. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕೊಳ್ಳಿ ಸರ್. 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಫ್ರೆಶ್. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಸ್ವಲ್ಪ. ಓಕೆ. ಅದಾದ್ಮೇಲೆ ಸೊಪ್ಪು, ಗೋಂಗೂರ ಸೊಪ್ಪು. ಗೋಂಗೂರ ಸೊಪ್ಪು ಜಾಸ್ತಿ ಹಾಕೊಂಡ್ರೆ ಹುಳಿ ಆಗ್ಬಿಡುತ್ತೆ. ಹೌದು. ಕೆಟ್ಟು ಹುಳಿ ಇದು ಸೊಪ್ಪು, ಹುಷಾರಾಗಿ ಹಾಕೊಳ್ಳಿ. ಈ ಹುಳಿ ಆಗ್ಬಿಟ್ಟೇನೆ ನಮ್ಮ ಮಿಲ್ಟ್ರಿ ಹೋಟ್ಲಿ ಇದು ಮಾಡೋದು ಬಿಟ್ಬಿಟ್ವಿ. ಒಂದ್ಸರಿ ಚಿಕನ್ ತಂದು 10 kg ಚಿಕನ್ಗೆ ಹಾಕಿದ್ದು, ಅವತ್ತಿಂದ ನಮ್ಮ ಹೋಟ್ಲಲ್ಲಿ ಗೋಂಗೂರ ಚಿಕನ್ ಮಾತ್ರ ಮಾಡಲ್ಲ ನಾವು. ಅದೆಷ್ಟು ಹಾಕ್ಬೇಕು ಅಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಜಾಸ್ತಿ ಗೊತ್ತಿರ್ಲಿಲ್ವೇ? ಸ್ಟಾರ್ಟಿಂಗಲ್ಲಿ ಓಪನ್ ಆದಾಗ, ನಮ್ಮ ಮಿಲ್ಟ್ರಿ ಹೋಟ್ಲ್ ಓಪನ್ ಆದಾಗ ಎಷ್ಟು ಹಾಕ್ಬೇಕು ಅಂತ ಗೊತ್ತಿರಲಿಲ್ಲ. 10 kg ಚಿಕನ್ ತಂದು ನಾವು ಅಷ್ಟು ಹಾಕ್ದ, ಅವತ್ತಿಂದ ಗೋಂಗೂರ ಚಿಕನ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ವಿ ನಾವು. ನೋಡಿ, ಇಷ್ಟು ಹಾಕಿದ್ದು ಸೊಪ್ಪು ಇಷ್ಟೇ ಇಷ್ಟಾಗೋಯ್ತು. ಹುಳಿಯ ಪ್ರಮಾಣ ಜಾಸ್ತಿ ಇರುವಂಥ ಸೊಪ್ಪದು. ಹೌದು. ಚಿಕ್ಕ ಜಾಸ್ತಿ ಹಾಕಲ್ಲ. ಇನ್ನ ಯಾವ್ಯಾವ ಡ್ರೈ ಮಾಡ್ತೀರಾ ನಿಮ್ಮ ಹೋಟ್ಲಲ್ಲಿ? ಸರ್, ಲೆಮನ್ ಚಿಕನ್ನು, ಓಕೆ, ಜಿಂಜರ್ ಚಿಕನ್ನು, ಲೆಮನ್ ಚಿಕನ್ನು, ಜಿಂಜರ್ ಚಿಕನ್ನು, ಆಮೇಲೆ ಪೆಪ್ಪರ್ ಚಿಕನ್ನು, ಚಿಲ್ಲಿ ಚಿಕನ್ನು, ಯಾವ್ದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್? ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಆಂಧ್ರ ಸ್ಟೈಲ್. ಆಮೇಲೆ ಆಮೇಲೆ ಇದು ಕರ್ಲೀಫ್ ಚಿಕನ್ನು. ಯಾವ್ದು? ಕರ್ಲೀಫ್. ಕರಿ ಲೀಫ್ ಚಿಕನ್. ಹೌದು. ಓಕೆ. ಸ್ವಲ್ಪ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಕೋಬಹುದು. ಏನು ಬೇಕಾದ್ರೆ ಹಾಕೋಬಹುದು, ಹಾಕೊಳ್ಳಿ ಬಿಸಿಯಾಗಿ. ಕಾಲಿದೆ ಈರುಳ್ಳಿ, ಕ್ಯಾಪ್ಸಿಕಮ್ ಸ್ವಲ್ಪ, ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗುಂಟೂರು ಮೆಣಸಿನ್ಕಾಯಿ. ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ಳಿ. ಹಾಕೊಂಡಾಯ್ತು ಸರ್. ಎಣ್ಣೆ ಸಾಕಲ್ಲ? ಹಾಂ, ಸಾಕು ಸರ್. ಗುಂಟೂರು ಚಿಕನ್ ಡ್ರೈ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುವಂಥ ಚಿಕನ್ ಇದು. ಗ್ರೇವಿನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಡ್ರೈ ತಿಂದಿಲ್ಲ, ಇವತ್ತೇ ಡ್ರೈ ತಿನ್ನೋದು ಅಂದ್ಕೊಂಡಿದ್ದೀನಿ. ಏನದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾ? ಹಾಕ್ಬೇಕು ಸರ್. ಹಾಕಿ. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, ಬ್ಲ್ಯಾಕ್ ಪೆಪ್ಪರ್ ಪುಡಿ ಹಾಕಿ ಸರ್. ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಗರಂ ಮಸಾಲ, ಪೆಪ್ಪರ್ ಪೌಡ್ರು, ತಂದೂರಿ ಚಿಕನ್ ಮಸಾಲ, ತಂದೂರಿ ಚಿಕನ್ ಮಸಾಲ. ಸ್ವಲ್ಪ ನೀರು ಹಾಕಬೇಕು. ಹಾಕಿ. ತಂದೂರಿ ಚಿಕನ್ ಮಸಾಲನೂ ಹಾಕಿದ್ದೀವಿ, ಪೆಪ್ಪರ್ ಪೌಡ್ರನ್ನು ಹಾಕಿದ್ದೀವಿ. ಈಗ ರುಬ್ಬಿರೋ ಮಸಾಲೆ ಹಾಕಬೇಕು. ನಾವು ಏನು ಆ ಗೋಂಗೂರ ಸೊಪ್ಪನ್ನು ಜೊತೆಗೆ ಹಾಕಿ ರುಬ್ಬಿದ್ದೀವಿ ನೋಡಿ, ಅದನ್ನು ಕೂಡ ಹಾಕೊಳ್ತಾ ಇದೀವಿ. ಇದೇ ಮೇನ್ ಮಸಾಲ ಈ ಚಿಕನ್ಗೆ. ಸ್ವಲ್ಪ ಕೆಲಸ ಜಾಸ್ತಿ ಅನಿಸಿದ್ರು ಕೂಡ ಚಿಕನ್ನು ಡ್ರೈ ಆಗಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಅರ್ಧ kg ಚಿಕನ್ ಇಷ್ಟು ಮಸಾಲ ಸಾಕಾ? ಹೌದು, ಇದೇ ಜಾಸ್ತಿ. ಜಾಸ್ತಿನೇ ಆಯ್ತಾ? ಹೌದು. ಚಿಲ್ಲಿ ಸಾಸು. ತಳಿ ಏನೋ ಚಿಲ್ಲಿ ಸಾಸಾ? ಹೌದು. ಎಲ್ಲ ಸಾಸುನು ಹಾಕೋದು, ಮೆಣಸಿನ್ಕಾಯಿ ಹಾಕೋದು, ರುಬ್ಬೋದು, ಮಿಕ್ಸ್ ಅಂಡ್ ಮ್ಯಾಚು. ಗೋಂಗೂರ ಚಿಕನ್ ಸ್ವಲ್ಪ ಖಾರನೂ ಇರಬೇಕು, ಚಿಲ್ಲಿ ಇದ್ದಂಗೆ ಇರಬೇಕು, ಉಪ್ಪು, ಹುಳಿ, ಖಾರ ಎಲ್ಲ ಇರಬೇಕು. ಸ್ವಲ್ಪ ಅಲ್ವಾ? ಸಾಲ್ಟು. ಆಯ್ತಾ? ಎಲ್ಲ ಮಸಾಲ ಹಾಕಿದ್ರಾ? ಇವಾಗ ಇದ್ರೊಳಗೆ ಚಿಕನ್ ಮುಳುಗಿಸ್ಬೇಕಾ? ಹೌದು ಸರ್. ಸ್ವಲ್ಪ ನೀರು ಹಾಕ್ಬೇಕು, ಗೊಜ್ಜು ಟೈಪ್. ಚಿಕನ್ ಹಾಕೋಣ? ಹಾಕ್ಬೋದು. ಹಾಕೋಣ. ಹಾಕಿ. ಎಣ್ಣೆಯಲ್ಲಿ ಕರೆದಿರೋ ಅಂಥ ಮಸಾಲೆಗಳನ್ನ ಹಾಕಿ ಕಬಾಬ್ ಥರ ಮಾಡಿರೋ ಅಂಥ ಈ ಚಿಕನ್ ಇದಕ್ಕೆ ಹಾಕ್ತಾ ಇದೀವಿ. ಇವಾಗ ಡ್ರೈ ಆಗಬೇಕಾ ಇದ್ರೊಳಗಡೆ? ಹಾಂ, ಡ್ರೈ ಆಗಬೇಕು. ಚಿಕನ್ ಬೆಂದಿರುತ್ತೆ ಆಲ್ರೆಡಿ. ನಾವು ಎಣ್ಣೆಯಲ್ಲಿ ಕರೆದ್ಬಿಟ್ಟಿರೋದ್ರಿಂದ ಚಿಕನ್ ಬಂದಿರುತ್ತೆ. ಅದಕ್ಕೆ ಸ್ವಲ್ಪ ಈ ಗೋಂಗೂರ ಮಸಾಲ ಹಿಡ್ಕೊಂಡ್ರೆ ಅದನ್ನ ಡ್ರೈ ಆಗಿ ನೀವು ತಿಂದ್ರೆ ಅದ್ರ ಮಜಾನೇ ಬೇರೆ. ಚೆನ್ನಾಗಿ ಡ್ರೈ ಆಗಬೇಕಿದು. ಡ್ರೈ ಬೇಕಲ್ಲ? ಹೌದು. ಡ್ರೈ ಆದರೆ ಉಪ್ಪು ಖಾರ ಚೆನ್ನಾಗಿರಿಯುತ್ತೆ. ಇಲ್ಲೂ ಆರ್ಡರ್ ಇಲ್ಲೂ ಇವತ್ತು? ಇವತ್ತು ಯಾವ್ದು ಆರ್ಡ್ರ್ ಇಲ್ಲ ಸರ್. ಭಾನುವಾರ. ಭಾನುವಾರನೇ ಜಾಸ್ತಿನಾ? ಇವಾಗೆಲ್ಲ ಚಿಕ್ಕ ಚಿಕ್ಕ ದೊಡ್ಡ ಪ್ರೋಗ್ರಾಮ್ಗಳು ಯಾವುದಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫೈನಲ್ಲು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗಿದೋಯ್ತು ಕತೆ. ಹೌದು. ಎಂಡ್ ಆಫ್ ದ ಸೀಸನ್ ಸೇಲ್ ಮುಗೀತು. ಗೋಂಗೂರ ಚಿಕನ್ ಡ್ರೈ ರೆಡಿ ಆಯಿತು. ಸರ್, ಸುರೇಶ್ ಗೌಡ ಮಿಲ್ಟ್ರಿ ಹೋಟ್ಲು ಗೋಂಗೂರ್ ಚಿಕನ್ ಡ್ರೈ ರೆಡಿ. ಹೆಂಗೆ ಸುರೇಶ್ ಗೌಡ ಮಿಲ್ಟ್ರಿ ಹೋಟೆಲ್ ದೇವರಹಳ್ಳಿ ಇವರ ಗೋಂಗೂರ ಚಿಕನ್ ರೆಡಿ. ನಮ್ಮ ಮುರಳಿ ಮಿಲ್ಟ್ರಿ ಹೋಟೆಲ್ ತಂದು ಕೊಟ್ಟಿದ್ದಾರೆ ಗೋಂಗೂರ ಚಿಕನ್ ಸುರೇಶ್ ಗೌಡ ಮಿಲ್ಟ್ರಿ ಹೋಟೆಲಿಂದ. ಓಕೆ, ಇದನ್ನ ಫಸ್ಟ್ ನಾವು ಟೇಸ್ಟ್ ಮಾಡ್ತೀವಿ. ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ ಹೇಳ್ತೀವಿ. ಬನ್ನಿ ಗೌಡ್ರೆ. ಏನ್ ಗೌಡ್ರೆ, ಇವತ್ತು ಒಂಟಿಯಾಗಿ ಬಂದಿದ್ದೀರಾ? ಎಲ್ಲಿ ನಿಮ್ಮ ಶ್ರೀಮತಿ ಅವರು?
ಕರ್ಕ ಬರಲಿಲ್ಲ ಸರ್. ಏಯ್ ನಿಮ್ದು ಯಾಕೋ ಡೌಟ್ ಕೇಸ್ ರೀ ನನಗೆ. ಏರಿ ನಿಮ್ಮ ವೈಫ್ ಹೆಸರು ಹೇಳಿ. ಶ್ರುತಿ. ಅವತ್ತು ಅದೇ ಹೇಳಿದ್ರಿ ಬರ್ಕೊಂಡ್ಬಿಟ್ಟಿದ್ದೀರಾ. 3ನೇ ಸರಿ ಬರ್ತಾ ಇದ್ದೀರಾ, ನಿಮ್ಮ ವೈಫ್ನ ಕರ್ಕೊಂಬರ್ಬಾರ್ದೇನ್ರಿ? ನೆಕ್ಸ್ಟ್ ಟೈಮ್ ಕರ್ಕ ಬರ್ತೀನಿ ಬಿಡಿ ಸರ್. ಓಲಿ ಅಳ್ಬೇಡಿ ಬಿಡಿ, ಪಾಪ ಬೇಜಾರಾಗ್ಬಿಟ್ಟಿದೆ ಅವ್ರಿಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಗೋಂಗೂರ ಚಿಕನ್ ಮಾಡಿದ್ದಾರೆ. ಇದನ್ನ ತಿನ್ಬೇಕು, ತಿಂದಾದ್ಮೇಲೆ ನಾವು ನಿಮ್ಗೆ ಹೇಳ್ಬೇಕು. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಮೂರ್ತಿ ಪ್ಲೇಟ್ ತಗೊಂಬಪ್ಪ. ಯಾವ ಊರು ಗೌಡ್ರು ನೀವು? ಸರ್ ಮಂಡ್ಯ ಸರ್. ಮಂಡ್ಯ ಗೌಡ್ರೆ? ಹೌದು. ಸರಿ ಹೋಯ್ತು ವಿಷಯ. ಟೇಸ್ಟ್ ಮಾಡ್ಬೋದೇ? ಮಾಡಿ ಸರ್. ಓ ಮಟನ್ ಖಾಲಿ ಆಗೋಯ್ತಾ? 2 ಗಂಟೆಗೆ ಮಟನ್ ಖಾಲಿ ನೀನು? ನಾನು ಜಾಸ್ತಿನೇ ಇರ್ತಾರೆ ಮುರಳಿ ಮಿಲ್ಟ್ರಿ ಊಟ ಅಂದಮೇಲೆ. ಹೇಳ್ತೀನಿ ಹೋಗು, ಫೋನ್ ಮಾಡಿ. ಹಿಂಗೆ ತಿನ್ಬೋದಾ? ತಿನ್ಬೋದು ಸರ್. ರೀ ಯಾರ ಜೊತೆ ಎಷ್ಟು ಚೆನ್ನಾಗಿರ್ತಿದ್ದು? ಬಿರಿಯಾನಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಗೊಜ್ಜು ಇರುತ್ತಲ್ಲ, ಓಕೆ. ಬಿರಿಯಾನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಡಬಲ್ ರುಚಿ. ಎಣ್ಣೆಯಲ್ಲಿ ಕರ್ದಿರೋದೊಂದು, ಗೋಂಗೂರ ಮಸಾಲ ಹಾಕಿ ಅದನ್ನು ಡ್ರೈ ಮಾಡಿರೋದೊಂದು ಚೆನ್ನಾಗಿದೆ. ಗೋಂಗೂರ ಚಿಕನ್ ಯೂಶಲಿ ಮಾಡಿದ್ರೆ ಬೇರೆ ಹೋಟೆಲ್ಗಳು ಇದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡಲ್ಲ, ಡೈರೆಕ್ಟ್ ಆಗಿ ಒಳ್ಳೆ ಮಸಾಲ. ಸೊ ಬಿರಿಯಾನಿ ತರ್ಬೋದು ನಿಮ್ಮ ಹೋಟ್ಲಿಂದ, ಜೊತೆಗೆ ಹಾಕೊಂಡು ತಿನ್ಬೋದಾಗಿತ್ತಲ್ವಾ? ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ ಸುರೇಶ್. ನೀವು ಮಾಡೋದು ಟೇಸ್ಟ್ ಹಿಂಗೆ ಇರುತ್ತಾ ಅಲ್ಲಿ ಹಾಂ? ಈಗ ಇದೆ ಟೇಸ್ಟ್ ನಿಮ್ಮ ಹೋಟ್ಲಲ್ಲಿ? ಹೌದು. ನೀವು ಹೋಗಿ ಯಾವತ್ತೂ ಹೋಟೆಲ್ ಏನು ಅಡುಗೆ ಮಾಡಿಲ್ವಾ? ಮಾಡ್ತೀವಿ. ಹೆಡ್ ಕುಕ್ ಇಲ್ಲದೆ ಇರೋ ಟೈಮಲ್ಲಿ ನಾವೇ ಮಾಡೋದು. ಹೌದಾ? ಹೆಡ್ ಕುಕ್ ಎಷ್ಟು ಜನ ಇದ್ದಾರೆ ನಿಮ್ಮ ಹೋಟೆಲ್ಲಿ? ಹೆಡ್ ಕುಕ್ ಇಬ್ಬರು ಇದ್ದಾರೆ. ಇಬ್ಬರು ಹೆಡ್ ಕುಕ್ಕಾ? ಹೌದು. ಹ್ಞೂ. ಒಬ್ಬರು ಒಳಗಡೆ ಡ್ರೈ ಐಟಮ್, ಚಿಕನ್ ಐಟಮ್ ಎಲ್ಲ ಮಾಡ್ಕೊಳ್ತಾರೆ. ಇನ್ನೊಬ್ಬರು ಬಿರಿಯಾನಿ ಸಾರು ಇದು ಅವರು ಬೇರೆ ಇದ್ದಾರೆ. ಎಂಟ್ರಿ ಆಗ್ತಿದಂಗೆ ಏನು ಸರ್ಕಲ್ ಅದು? ಟಿಪ್ಪು ಸರ್ಕಲ್. ಟಿಪ್ಪು ಸರ್ಕಲಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ನಮ್ಮ ಸುರೇಶ್ ಗೌಡ ಮಿಲ್ಟ್ರಿ ಹೋಟ್ಲ್ ಇದೆ. ಹೋಗಿ ಟೇಸ್ಟ್ ಮಾಡಿ. ನಂಬರ್ ಹೇಳಿ ಸರ್. 9845 235 112 112 ಫೋನ್ ಮಾಡಿದ್ರೆ ದೇವಳಿಗೆ ಹೋಗ್ತಾ ಹಂಗೆ ನಿಲ್ಲಿಸ್ಕೊಂಡು ಏನು ಬೇಕಾದ್ರೆ ತಿನ್ಕೊಂಡು ಬರ್ಬೋದು. ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸುರೇಶ್ ಗೌಡ್ರೆ. ಓಕೆ, ತುಂಬ ಖುಷಿ ಆಯಿತು. ಒಳ್ಳೆ ರುಚಿ ಕೊಟ್ಟಿದ್ದೀರಾ. ಓಕೆ. ಹಿಂಗೆ ಜನಗಳು ಬಂದಾಗ ಒಳ್ಳೆ ರುಚಿ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಹೋಟ್ಲರು ಸಹ ಒಂದು ಸರ್ಟಿಫಿಕೇಟ್ನ ಮಾಡ್ಕೊಡ್ತೀವಿ. ಸರ್. ನಿಮ್ಮ ಹೋಟ್ಲಲ್ಲಿ ಕೊಡಿ ಸರ್ಟಿಫಿಕೇಟ್ನ. ಓಕೆ. ಥ್ಯಾಂಕ್ ಯು. ನಿಮಗೋಸ್ಕರ ನಿಮ್ಮ ಹೋಟ್ಲಲ್ಲಿ ಯಾವಾಗಲೂ ನಾವು ಇರ್ತೀವಿ. ರುಚಿ ಚೆನ್ನಾಗಿರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗೋಂಗೂರ ಚಿಕನ್ ಡ್ರೈ ತುಂಬ ಸಖತ್ತಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ಬಾಯಿ ರುಚಿಗೆ ಅದ್ಭುತವಾಗಿದೆ. ಖಂಡಿತವಾಗ್ಲೂ ಇವತ್ತೇ ನಿಮ್ಮಲ್ಲಿ ನೀವು ಮಾಡ್ಕೋಬೋದು. ಗೋಂಗೂರ ಚಿಕನ್ ಡ್ರೈ ಮಾಡುವ ವಿಧಾನ: ಒಂದು ಪ್ಲೇಟಿಗೆ ಚಿಕನ್, ಕಾರ್ನ್ಫ್ಲೋರ್, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಕಾದ ಎಣ್ಣೆಯಲ್ಲಿ ಕರೆಯಿರಿ. ಒಂದು ಪ್ಯಾನಿಗೆ ಎಣ್ಣೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಗೋಂಗೂರ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನಿಗೆ ಎಣ್ಣೆ, ಅದು ಕಾದ ಮೇಲೆ ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ತಂದೂರಿ ಚಿಕನ್ ಮಸಾಲ, ನೀರು, ಫ್ರೈ ಮಾಡಿಕೊಂಡ ಪದಾರ್ಥಗಳು, ಗ್ರೀನ್ ಚಿಲ್ಲಿ ಸಾಸ್, ಉಪ್ಪು, ಕರಿದ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಗೋಂಗೂರ ಚಿಕನ್ ಡ್ರೈ. ನಾವು ಸಿಕ್ಕಾಪಟ್ಟೆ ಸಖತ್ತಾಗಿ ಅಡುಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕರ್ಕೊಂಬರೋಣ ಯಾರು ಅಡುಗೆ ಮಾಡಕ್ಕೆ ಬಂದಿದ್ದಾರೆ ಅಂತ. ನಮಸ್ಕಾರ ಮೇಡಮ್, ಬನ್ನಿ. ತಮ್ಮ ಹೆಸರು? ನನ್ನ ಹೆಸರು ತುಳಸಿ ಶೆಟ್ಟಿ ಅಂತ. ತುಳಸಿ ಶೆಟ್ಟಿನ? ಹೌದು. ಯಾವ ಶೆಟ್ಟಿ ನೀವು? ನನ್ನ ಹೆಸರು ತುಳಸಿ ಶೆಟ್ಟಿ ಅಂತ. ಶೆಟ್ಟಿ ಅಂದ್ರೆ ಚಿಕನ್ ಎಲ್ಲ ತಿಂತಾರಾ? ಯಾವ ಶೆಟ್ರು? ಮಂಗಳೂರು ಶೆಟ್ಟಿ. ಮಂಗಳೂರಿನ ಶೆಟ್ಟಿ ಅವರ? ಹಾಗಾದ್ರೆ ಚಿಕನ್ ಮೀನೆಲ್ಲ ತಿಂತಾರೆ ಬಿಡಿ. ಹೌದು. ಯಜಮಾನ್ ಹೆಸರೇನು? ನಮ್ಮ ಹೆಸರು ಕಲ್ಯಾಣ್ ಕುಮಾರ್. ಕಲ್ಯಾಣ್ ಕುಮಾರ್. ಅವರು ಬೆಂಗಳೂರು, ಅವ್ರು ನಾಯ್ಡು, ನಾನು ಶೆಟ್ಟಿ. ಶೆಟ್ಟಿ ನಾಯ್ಡು. ಎಲ್ಲಿ ಸಿಕ್ಕರು ನಾಯ್ಡು ಅವ್ರು ಅವಾಗಲೇ ನಿಮ್ಗೆ? ನಾವು ದುಬೈಲಿದ್ದೆವು, ಹಾಗೆ ಸಿಕ್ಕಿದ್ದೆವು. ದುಬೈಲಿ ನಿಮ್ಗೆ ಅವ್ರು ಸಿಕ್ಕಿದ್ರಾ? ನಾವು ದುಬೈಲಿದ್ದೆ, ಅವರು ದುಬೈಲಿದ್ರು. ಹಾ. ಹಾಗೆ ಅವರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಅಲ್ಲಿ ಮೀಟ್ ಮಾಡಿಕೊಂಡು ಮದುವೆ ಆಯ್ತು ನಮ್ದು ದುಬೈಲೆ? ದುಬೈಲಿ. ಮತ್ತೆ ಇವಾಗ ಇಲ್ಲೇನ್ ಮಾಡ್ತಾ ಇದ್ದೀರಿ? ಇವಾಗ ನಾವು ಇಲ್ಲಿ ನನ್ನ ಮಗಳು ಮೊನ್ನೆ ಮದುವೆ ಆಯ್ತು ಲಾಸ್ಟ್ ಇಯರ್. ಹಾ. ಇಲ್ಲಿ ಲೀಲಾ ಪ್ಯಾಲೇಸ್ ಅಲ್ಲಿ ಆಯ್ತು. ಆಯ್ತು. ಈಗ ನಾವು ಇಲ್ಲಿ ಸೆಟ್ಲ್ ಆಗುದು. ಇನ್ನು ದುಬೈ ಸವಸ ಬೇಡ ಮಾರೇರಿ ಅಂತ ಇಲ್ಲಿ ಬೆಂಗಳೂರಿಗೆ ಸೆಟ್ಲ್ ಆಗ್ತದ? ಇಲ್ಲ, ನಾನು ಚಿಕ್ಕ ಮಗ ಒಬ್ಬ ಸ್ಕೂಲ್ ಹೋಗ್ತಾ ಇದ್ದೇನೆ ಇಲ್ಲಿ 10th ಸ್ಟ್ಯಾಂಡರ್ಡ್. ಯಾವ ಸ್ಕೂಲಿಗೆ ಹೋಗ್ತಾನೆ? ಬನಸ್ವಾಡಿ ಹತ್ರ. ಓಕೆ.
ಅಂದ್ರೆ ಇವಾಗ ದುಬೈ ಇಲ್ಲ ಎಲ್ಲೂ ಇಲ್ಲ, ಇಲ್ಲೇ ಮಗನ ಓದಿಸ್ಕೊಂಡು ಇಲ್ಲೇ ಇರೋದು. ಏನ್ ಮಾಡ್ತಾರೆ ಯಜಮಾನ್ರಿ ಇವಾಗ? ಅವರು ಈಗ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ, ಮಕ್ಕಳು ಅಲ್ಲಿ ದುಬೈಲೇ ಅಷ್ಟೊಂದು ದುಡ್ಡಿರ್ತೀರ, ಇನ್ ಏನ್ ಮಾಡ್ತೀರಾ ದುಡ್ಡು ಇಟ್ಕೊಂಡ್ರಿ? ಸುಮ್ಮನೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅದ್ಭುತವಾಗಿರೋ ಅಡುಗೆ ಮಾಡಕ್ಕೋಸ್ಕರ ಬಂದಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ ಶೆಟ್ರೆ ನೀವು? ನಾವು ಮಂಗಳೂರು ಕೋಳಿ ರೊಟ್ಟಿ ಮಾಡ್ತಾ ಇದ್ದೇನೆ. ಕೋರಿ ರೊಟ್ಟಿ ಮಾಡ್ತಾ ಇದ್ದೀರಾ? ನಮ್ಮ ಮಂಗಳೂರು ಕೋಳಿ ರೊಟ್ಟಿ. ರೊಟ್ಟಿ ತಂದಿದ್ದೀರಾ? ರೊಟ್ಟಿ ತಂದಿಲ್ಲ ನಾನು. ಎಂತ ಕೋರಿ ರೊಟ್ಟಿ ಮಾಡೋದು ನೀವು? ಅದಕ್ಕೆ ಪರೋಟ ಕಾಂಬಿನೇಷನ್ ಇದೆ, ಚಪಾತಿ ಆಗುತ್ತೆ. ನಾನು ಪರೋಟ ತಂದಿದ್ದೇನೆ. ಕೋರಿ ರೊಟ್ಟಿ ಮಾಡಕ್ಕೆ ಏನೇನು ತಂದಿದ್ದೀರಾ? ಮಂಗಳೂರು ಕೋಳಿ ಸಾರು ಬೇಕಾಗುವ ಸಾಮಗ್ರಿಗಳು: ಚಿಕನ್, ತೆಂಗಿನಕಾಯಿ ಹಾಲಿನ ಪುಡಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಅರಿಶಿನ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಚಕ್ಕೆ, ಲವಂಗ, ಸಾಸಿವೆ, ಮೆಂತ್ಯ, ಸೋಂಪು, ಗಸಗಸೆ, ಕಾಳು ಮೆಣಸಿನ ಪುಡಿ, ಪಲಾವ್ ಎಲೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ತುಪ್ಪ, ಎಣ್ಣೆ. ಮಾಡ್ಲಿಕ್ಕೆ ಫಸ್ಟು ನನಗೆ ಬಾಣಲಿ ಉರ್ಲಿ ಎಲ್ಲ ಫ್ರೈ ಮಾಡೋಕ್ಕಿದೆ. ಫ್ರೈ ಮಾಡೋದಿದ್ಯಾ? ಬಾಂಡ್ಲಿ ತಾನೇ ಬೇಕು. ಸಾಕಾ ಇದು? ಸಾಕು, ಪರವಾಗಿಲ್ಲ. ಏನು ಮಗಳ ಹೆಸರೇನು? ನನ್ನ ದೊಡ್ಡ ಮಗಳ ಹೆಸರು ನೇಹ ಅಂತ. ನೇಹ. ಎಷ್ಟು ವರ್ಷ ರೀ ದುಬೈ ನೀವು? ನಾನು ಒಂದು ಅಪ್ರಾಕ್ಸಿಮೇಟ್ಲಿ 29 ವರ್ಷ ಆಗ್ತದೆ. ಯಜಮಾನ್ ಅಲ್ಲೇ ಕೆಲಸ ಮಾಡ್ತಾ ಇದ್ರು? ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಓಕೆ, ಇವಾಗ ಏನು ಕೆಲಸ ಇಲ್ಸ ಬೇಡ, ಆರಾಮಾಗಿರೋಣ ಅಂತ. ಎಣ್ಣೆ ಹಾಕ್ಲಾ? ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಎರಡು ಹಾಕ್ಬೇಕು. ತುಪ್ಪ ಅಲ್ಲೇ ಇದೆ, ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ತುಪ್ಪ ಹಾಕೊಳ್ಳಿ. ಶ್ರೀಕೃಷ್ಣ ತುಪ್ಪ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ರವಿ ಅವರ ಶ್ರೀಕೃಷ್ಣ ತುಪ್ಪ. ಓಕೆ, ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಸ್ವಲ್ಪ. ಸಾಸಿವೆ, ಆಮೇಲೆ ಮೆಂತೆ ಹಾಕ್ಬೇಕು. ಸೋಂಪು ಬೇಕು, ಸೋಂಪು ಅಲ್ಲಿ ಪಕ್ಕದಲ್ಲಿ ಅಲ್ಲಿ ಸೋಂಪು ಅಲ್ಲಿ ಅದ್ರ ಪಕ್ಕ. ಓಕೆ ಓಕೆ, ಆರಾಮ ಮಾಡಿ, ಟೆನ್ಷನ್ ಇಲ್ಲ, ಏನೂ ಆಗಲ್ಲ, ಮಾಡಿ. ಸ್ವಲ್ಪ ಸೋಂಪು, ಸ್ವಲ್ಪ ಮೆಂತ್ಯ, ಸ್ವಲ್ಪ ಸಾಸಿವೆ, ಸ್ವಲ್ಪ ಗಸಗಸೆ, ಸ್ವಲ್ಪ ಗಸಗಸೆ. ಸ್ವಲ್ಪ ಗಸಗಸೆ ಜಾಸ್ತಿ ಆಯ್ತು, ಚೆನ್ನಾಗಿರುತ್ತೆ ಟೇಸ್ಟ್. ಗಸಗಸೆ ಹಾಕಿದ್ರೆ ಚೆನ್ನಾಗಿರುತ್ತಾ? ಹೌದು. ಸ್ವಲ್ಪ ಪೆಪ್ಪರು. ಸಾಕು ಖಾರಕ್ಕೆ. ಓಕೆ. ಒಂದಷ್ಟು ಕರಿಪತ್ತೆ. ಓಕೆ. ಆಮೇಲೆ ಬೆಳ್ಳುಳ್ಳಿ. ಓಕೆ. ಒಂದು 5-6 ಬೆಳ್ಳುಳ್ಳಿ. ಓಕೆ. ಆಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಗಸಗಸೆ ಆಯ್ತಲ್ಲ. ಆಮೇಲೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ. ಅದು ಸ್ವಲ್ಪ ಬಾಡಿದ ತಕ್ಷಣ ಟೊಮೆಟೊ ಹಾಕಬೇಕು. ಹಾಕಿ. ಆಮೇಲೆ ಸ್ವಲ್ಪ ಬಾಡಿದ ಮೇಲೆ ಇದು ಟೊಮೆಟೊ ಹಾಕಬೇಕು, ಬಾಡಿಸ್ಬೇಕು. ಹಾಕಿ. ಜಾಸ್ತಿ ಆಗಿಲ್ವಾ ಟೊಮೆಟೊ? ಇಲ್ಲ ಟೊಮೆಟೊ ಜಾಸ್ತಿ ಆಗಿಲ್ಲ. ಜಾಸ್ತಿ ಆಗಿಲ್ವಾ? ಇಲ್ಲ. ಏನು ಹೆಸರು ನಿಮ್ದು? ಏನು ಶೆಟ್ಟಿ ನೀವು? ನಾನು ತುಳಸಿ ಶೆಟ್ಟಿ ಓಕೆ. ಮಾಡ್ತಾ ಇದ್ದಲ್ವ, ಸ್ವಲ್ಪ ಗ್ಯಾಸ್ ಕಮ್ಮಿ ಮಾಡಲು ಸುತ್ತೋದು. ಇವಾಗ ಕೊತ್ತಂಬರಿ ಪುಡಿ ಹಾಕ್ತಾ ಇದ್ದೇನೆ. ಓಕೆ. ಧನಿಯಾ ಪುಡಿ ಹಾಕಿ ಶೆಟ್ಟಿ. ಧನಿಯಾ ಪುಡಿ ಶೆಟ್ಟಿ ಅವರೇ ಹಾಕಿ. ಓಕೆ. ಆಮೇಲೆ ಅರಿಶಿನ ಪುಡಿ ಸ್ವಲ್ಪ ಹಾಕಿ. ಆಮೇಲೆ ಇದು ಮೆಣಸಿನ ಪುಡಿ ಹಾಕಿ. ಅಚ್ಚ ಖಾರದ ಪುಡಿ. ಓಕೆ. ಏನು ಹಾಕ್ಬೇಕು ಜ್ಞಾಪಿಸ್ಕೊಳ್ಳಿ. ಯಜಮಾನ್ ಅಡುಗೆ ಮಾಡ್ತಾರಾ ನಾಯ್ಡುಗಳು? ನಮ್ಮ ಯಜಮಾನ್ ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್ ಎಲ್ಲ ನನಗೆ ಹೇಳ್ಕೊಟ್ಟದ್ದು ಅವರೇನಾ? ನಾಯ್ಡುಗಳಲ್ವಾ ಹೇಳ್ಕೊಟ್ಟಿರ್ತಾರೆ ಶೆಟ್ಟಿ. ಆಮೇಲೆ ಮೊಟ್ಟೆ ಒಂಥರ ಇದು ಕೊಕೊನಟ್ ಮಿಲ್ಕ್ ಪೌಡರ್. ಕೊಕೊನಟ್ ಮಿಲ್ಕ್ ಪೌಡರ್ ಇದೆಲ್ಲ. ನೀವು ದುಬೈಯಿಂದ ಬಂದ್ಮೇಲೆ ಬೆಂಗಳೂರು ಸೆಟ್ ಆಗಿಲ್ಲ ಇನ್ನ? ಹೌದ್ರಿ, ನನಗೆ ಇದು ಸರಿ ಹೋಗೋದು. ಇದೇ ಸರಿ ಹೋಗೋದಾ? ಗೊತ್ತಾಯ್ತು ಬಿಡಿ. ಎಲ್ಲ ಪ್ಯಾಕೆಟ್ ಫುಡ್ ಅಲ್ಲಿ ಮಾಡಿ ಒರಿಜಿನಲ್ ತೆಂಗಿನಕಾಯಿ ಕಂಡ್ರೆ ಆಗೋದಿಲ್ಲ ಅವ್ರಿಗೆ. ಅವ್ರು ರೆಡಿಮೇಡೇ ಬೇಕು. ಅಂದಾಜು ಅದರಲ್ಲಿ ಇದೆ. ಹೌದಾ? ನಮ್ಮ ಅಮ್ಮಂದು ಫೇವರೇಟ್ ಡಿಶ್ ಇದು ಮಂಗಳೂರ್ದು. ಅಮ್ಮ ಇದ್ದಾರಾ? ಇಲ್ಲ, ಅಮ್ಮ ತೀರೋಗೊಂಡಿದ್ದಾರೆ. ಹೌದಾ? ಮಂಗಳೂರಲ್ಲಿ ಇದು ತುಂಬಾ ಫೇಮಸ್. ಕೋರಿ ರೊಟ್ಟಿ ಯಾರು ಬಂದ್ರು ಎಲ್ಲೇನು ಅಂದ್ರೆ ಕೋರಿ ರೊಟ್ಟಿ ಅಂದ್ರೆ ತುಂಬಾನೇ ಫೇಮಸ್. ಅದಕ್ಕೊಂದು ತೆಳ್ಳಗೆ ರೊಟ್ಟಿ ಸಿಗುತ್ತೆ. ಇನ್ನು ನೀರು ದೋಸೆ ಅದೆಲ್ಲ ಅದಕ್ಕೆ ಕಾಂಬಿನೇಷನ್. ಓಕೆ. ಇವಾಗ ನೀವು ಹಾಕಿದ ಪೌಡರ್ ಬಂದು ಕೋಕೋನಟ್ ಮಿಲ್ಕ್ ಪೌಡರ್. ಅದು ಕೋಕೋನಟ್ ಮಿಲ್ಕ್ ಪೌಡರ್. ಯೂಶಲಿ ತೆಂಗಿನಕಾಯಿ ಕೂಡ ರುಬ್ಬಿಬಿಟ್ಟು ಹಾಲು ತೆಗೆದ್ಬಿಟ್ಟು ಅದನ್ನು ಮಾಡ್ತಾರೆ. ಇದು ಸ್ವಲ್ಪ ಆಯ್ತು. ಇದು ಸ್ವಲ್ಪ ಆರೋಕ್ಕೆ ಬಿಡೋಣ, ಗ್ರೈಂಡ್ ಮಾಡೋಕೆ ಸಾಕು. ಇದು ಆಫ್ ಮಾಡೋಣ. ಮನೇಲಿ ಯಾರು ಇದ್ದೀರಾ ಇವಾಗ? ನಾನು, ನನ್ನ ಒಂದು ಮಗಳು, 3rd ಡಾಟರ್ ಅಂಡ್ 4th ಸನ್. ಇದು ಬಿಸಿ ಆದ ಸ್ವಲ್ಪ ತುಪ್ಪ ಹಾಕಿ ಮೇಡಮ್. ಸ್ವಲ್ಪ ತುಪ್ಪ, ಆಮೇಲೆ ಸ್ವಲ್ಪ ಎಣ್ಣೆ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ಬಳಸಿ ನಮ್ಮ ಇವತ್ತಿನ ಮಿಲಿಟರಿ ಹೋಟೆಲ್ ಅಡುಗೆ ಮಾಡ್ತಾ ಇದೀವಿ ನಾವು. ಬೇವಿನ ಎಲೆ, ಇದು ಬೇ ಲೀವ್ಸ್. ಓಕೆ. ಚಕ್ಕೆ ಒಂದು ಸಾಕಾ? ನೋಡಿ ಇಷ್ಟೇ, ಸ್ವಲ್ಪ ಒಂದು ಚಕ್ಕೆ ಸಾಕು. ಬಿರಿಯಾನಿ ಎಲೆ 2 ಲವಂಗ, 2 ಲವಂಗ ಸಾಕು. ನೀನು ಹಾಕ್ತಾ ಇದ್ದೀರಾ? ಅದು ಫಸ್ಟ್ ಇದು ಸ್ವಲ್ಪ ಬಾಡಿದ ಮೇಲೆ. ಓಕೆ. ಹಾಕೊಳ್ಳಿ. ಹಾಕ್ಲಾ? ಹಾಕಿ ಧೈರ್ಯವಾಗಿ ಹಾಕಿ. ಆಮೇಲೆ ಉಪ್ಪು ಬೇಕು. ಉಪ್ಪಲ್ಲೇ ಇದೆ ನೋಡಿ. ಯಾಕಂದ್ರೆ ಇದು ಆರಾಮ ಮಾಡಿ. ಏನಿಲ್ಲ ತುಳಸಿವ್ರೆ, ಯಾಕೆ ಅರ್ಜೆಂಟು? ಇಲ್ಲ, ಅದು ಸ್ವಲ್ಪ ಅದರಲ್ಲೇ ಏನೂ ಆಗಲ್ಲ, ಆರಾಮ ಮಾಡಿ, ನಾವಿದ್ದೀವಿ. ಓಕೆ. ಈಗ ಅದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಬೇಕು. ಇದನ್ನ ಗ್ರೈಂಡ್ ಮಾಡಬೇಕು. ಅದನ್ನು ಗ್ರೈಂಡ್ ಮಾಡಬೇಕು. ಅದು ತಣ್ಣಗಾಗಿಲ್ಲ ಅಲ್ಲ? ತಣ್ಣಗಾಗಿದೆ. ಇನ್ನೇನು ತಣ್ಣಗಾಗಿದೆ.
ನನಗೆ ಮಿಕ್ಸಿ ಬೇಕಿತ್ತು. ಅಲ್ಲೇ ಇದೆಯಲ್ಲ ಎಲ್ಲ ಮಿಕ್ಸ್ ಇದೆ, ಯಾವ್ದು ಬೇಕಾದ್ರೆ ತೊಗೊಳ್ಳಿ, ಅದೇ ತೊಗೊಳ್ಳಿ, ದೊಡ್ಡದೇ ತೊಗೊಳ್ಳಿ. ಚೆನ್ನಾಗಿ ಹುರ್ಕೊಂಡಂತ ಮಸಾಲ ಕೋರಿ ರೋಟಿನ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಕಂಜೂಸ್ ಆಯ್ತಾ, ನಾನೆಲ್ಲ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಹೌದು, ದುಬೈಲಿ ಇದ್ರಲ್ಲ, ಕಾಸು ಜಾಸ್ತಿ ಬಂದು ಕಂಜೂಸ್ ಆಗ್ಬಿಟ್ಟಿರ್ತಾರೆ. ಅಲ್ಲ, ಏನು ವೇಸ್ಟ್ ಏನು ಮಾಡಬಾರ್ದು, ಯಾವ್ದನ್ನು ವೇಸ್ಟ್ ಮಾಡಬಾರ್ದು. ಕರೆಕ್ಟ್ ಅಲ್ವಾ? ಅಲ್ಲಿ ಕಂಜೂಸ್ ಪ್ರಶ್ನೆನೇ ಇಲ್ಲ. ಪಾಪ ಇದಕ್ಕೆಲ್ಲ ಎಷ್ಟು ಕಷ್ಟಪಡ್ತಾರೆ, ಅದಕ್ಕೆ ನಾವು ಏನಕ್ಕೆ ವೇಸ್ಟ್ ಮಾಡಬೇಕು? ಏನ್ ಮಾಡ್ತಾರೆ ನಿಮ್ಮ ಅಳಿಯ? ನಮ್ಮ ಅಳಿಯ ಏರೋಸ್ಪೇಸ್ ಇಂಜಿನಿಯರ್, ನನ್ನ ಮಗಳು ಏರೋನಾಟಿಕಲ್ ಇಂಜಿನಿಯರ್. ಹೌದಾ? ಅವರು ಲವ್ ಮ್ಯಾರೇಜಾ? ಅವರು ಲವ್ ಮ್ಯಾರೇಜ್. ಹೌದು. ಓಕೆ. ಒಂದೇ ಕಾಲೇಜಲ್ಲಿ, ಎಮಿರೇಟ್ಸ್ ಕಾಲೇಜಲ್ಲಿ ಓದ್ತಾ ಇದ್ರು. ಹಾಗೆ ಅವ್ರು ಎಲ್ಲಿದ್ದಾರೆ ಇವಾಗ? ಅವರಲ್ಲಿ ದುಬೈಲಿ ಇರೋದು, ಅಬುದಾಬಿಲಿ ಇರೋದು ಅವರಿಬ್ರು. ಅವಳು, ನನ್ನ ಮಗಳು ಡಿಫೆನ್ಸಲ್ಲಿ ಕೆಲಸ ಮಾಡ್ತಾ ಇರೋದು, ಅಳಿಯ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಎತಿಯಾತಲ್ಲಿ. ನನ್ನ ಮಗ ಮೆಕ್ಯಾನಿಕಲ್ ಇಂಜಿನಿಯರ್. ಬಟ್ ಅವರು ದುಬೈಲಿ ಇದ್ದಾರಾ? ಅವ್ರು ದುಬೈಲಿ ಇದ್ದಾರೆ, ಸ್ಪೋರ್ಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ. ಕೋರಿ ರೋಟಿ ಮಂಗಳೂರಿನ ಸುಪ್ರಸಿದ್ಧವಾದಂಥ ಕೋಳಿಯ ಸಾರು. ಇದ್ರ ಮೇಲೆ ತೆಳುವಾಗಿರುವಂಥ ಅಕ್ಕಿಯ ರೊಟ್ಟಿಗಳನ್ನ ಹಾಕ್ಕೊಂಡು, ಅದ್ರ ಮೇಲೆ ಈ ಸಾರನ್ನ ಹಾಕ್ಕೊಂಡು ನೆನೆಸ್ಕೊಂಡು ಹಪ್ಪಳದ ಥರ ಇದನ್ನ ಹಾಕ್ಕೊಂಡು ಇದ್ರ ಮೇಲೆ ಅದನ್ನ ಹಾಕೊಂಡು ತಿನ್ನುವಂಥದ್ದು ಇದು. ಅದೇ ತಿಳಿ ರೊಟ್ಟಿ ಥರ ಇರುತ್ತೆ. ನೀವು ಕೋರಿ ರೋಟಿನೇ ತಂದಿಲ್ಲ, ಹೆಂಗಿರೋದು ಅಂತ ನನಗೆ ಯೋಚನೆ. ಏನು ಗೊತ್ತಾ, ಇಲ್ಲಿ ಬೆಂಗಳೂರಲ್ಲಿ ಆ ರೊಟ್ಟಿ ನಾನು ನೋಡೇ ಇಲ್ಲ. ಎಲ್ಲಾ ಕಡೆ ಮಂಗಳೂರು ಸ್ಟೋರಲ್ಲೂ ಸಿಗುತ್ತೆ. ತುಂಬಾ ಕೋಶಿಶ್ ಮಾಡಿದೆ ನನಗೆ. ಎಲ್ಲಿ ಕೋಶಿಶ್ ಮಾಡಿದ್ರಿ ನೀವು? ನಾವು ಮಂಗಳೂರಿಂದ ಒಂದು ತಂದಿದ್ದೆ ಪ್ಯಾಕೆಟ್, ಎತ್ತಿಟ್ಟು ನಾನು ಇಲ್ಲಿ ಮಂಗಳೂರು ಸ್ಟೋರ್ಸ್ ಇದೆ ಎಲ್ಲಾ ಕಡೆನೂ ಬೆಂಗಳೂರಿನಲ್ಲಿ. ನನಗೆ ಆಕ್ಚುಲಿ ನಾನು ಬೆಂಗಳೂರೇ ಇನ್ನೂ ಸರಿಯಾಗಿ ಸುತ್ತಿ. ಎಷ್ಟು ವರ್ಷ ಆಯ್ತು ಬೆಂಗಳೂರು ಬಂದು ನೀವು? ಈಗ 1.5 ವರ್ಷ 2 ವರ್ಷ ಆಗ್ತಾ ಇದೆ. ಉಪ್ಪು ಹಾಕೋಣ, ಹಾಕಿ. ಅವಾಗೆಲ್ಲ ಉಪ್ಪು ಹಾಕಿದ್ದೇವೆ. ಹಾಗೂ ಸ್ವಲ್ಪ ಟೇಸ್ಟ್ ಮಾಡೋಣ. ಅದು ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ ಇದು. ಅನ್ನದ ಜೊತೆ ಕೂಡ ಟೇಸ್ಟ್ ಇರುತ್ತೆ. ಏನ್ ಇಷ್ಟ ಯಜಮಾನ್ರಿ ನೀವು ಮಾಡೋದು? ನಮ್ಮ ಯಜಮಾನ್ ಟಾಪ್ಸ್ ಅದಂದಿಲ್ವಾ, ಫಿಶ್ ಫ್ರೈ ಇಷ್ಟ, ಆಮೇಲೆ ಫ್ರೈಡ್ ರೈಸ್ ಇಷ್ಟ, ಆಮೇಲೆ ಚಿಕನ್ ಚುಕ್ಕ ತರ ಮಾಡ್ತಾರೆ ಅದು ಇಷ್ಟ, ಗ್ರೇವಿ ತರ, ಆಮೇಲೆ ಪೆಪ್ಪರ್ ಚಿಕನ್ ಮಾಡ್ತೇನೆ ಅದು ಇಷ್ಟ. ಏನು ನೀವು ಮಾಡೋದು ಇಷ್ಟ ಇಲ್ಲ ಯಜಮಾನ್ರಿಗೆ? ಫಿಶ್ ಕರಿ ಅದು ಮಾತ್ರ ಮಾಡಬೇಡ ಅಂತಾರ? ಬೇರೆಲ್ಲ ಓಕೆ, ಫಿಶ್ ಕರಿ ಮಾತ್ರ ಬೇಡ. ರಸಂ ಮಾಡು, ಫಿಶ್ ಫ್ರೈ ಮಾಡು, ತಿಂತಾರೆ ಚೆನ್ನಾಗಿ. ಫಿಶ್ ಕರಿ ಮಾತ್ರ ಬೇಡ. ಅದೊಂದು ಅದು ಕಂಡ್ರೆ ಆಗಲ್ಲ. ಫಿಶ್ ಕರಿ ಮಾಡಿ ಮುಟ್ಟೋದು ಕೂಡ ಇಲ್ಲ ಅವರು. ಹೌದಾ? ಟೇಸ್ಟ್ ಕೂಡ ಮಾಡಲ್ಲ. ಅದೇ ನಾನು ನನ್ನ ಮಗಳು ತಿನ್ಬೇಕು, ಅದಕ್ಕೆ ನಾನು ಮಾಡೋದೇ ಇಲ್ಲ. ಕುದಿತಾ ಇದೆ, ಇನ್ನು ಸ್ವಲ್ಪ ಕುದಿಬೇಕು ಚೆನ್ನಾಗಿ. ಸ್ವಲ್ಪ ಕುದಿಬೇಕಾ? ಕುದಿಸೋಣ ಬಿಡಿ. ಕೋಳಿ ಬೆಂದಿರ್ಬೋದಲ್ವಾ? ಕೋಳಿ ಬೆಂದಿದೆ, ಬೆಂಗಳೂರಿನ ಕೋಳಿ ಅಲ್ವಾ, ಅದು ಬೆಂದ್ಬಿಡುತ್ತೆ. ನನ್ನ ಮಗ ದೊಡ್ಡವನು ಫಸ್ಟ್ ಇಲ್ಲಿ ಬರ್ಬೇಕಾದ್ರೆ ಕೋಳಿ ಮಾಂಸ ಮುಟ್ಟುತ್ತಾನೆ ಇರ್ಲಿಲ್ಲ. ಅವನಂತ ತುಂಬಾ ಟಯರ್ಡ್ ಆಗುತ್ತಿದೆ ಕಚ್ಚೋಕೆ ಅಂತ. ಚಿಕ್ಕ ಹುಡುಗರಿದ್ದ, 3-4 ವರ್ಷ ಇದ್ದ ಅವನು. ಆಗ ಅವ್ನಿಗೆ ನಾವು ಕೋಳಿ ತಂದು ಮಾಡಿ ಕೊಟ್ರೆ ಟಯರ್ಡ್ ಆಗ್ತದೆ. ಅವ್ನು ಕೋಳಿ ಅಂದ್ರೆ ಓಡೋಗ್ತಿದ್ದ. ಅವ್ನಿಗೆ ಕೋಳಿ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ಅವ್ನಿಗೆ ಫಿಶ್ ಅಂತ ಮುಂಚೆ ತುಂಬಾ ಇಷ್ಟ ಆಯ್ತು. ಈಗ ಫಿಶ್ ತಿನ್ನೋದು ಈಗ ಟಚ್ಚೇ ಇಲ್ಲ ಅಲ್ವಾ, ಅದಕ್ಕೆ ಅವ್ನಿಗೆ ಅಷ್ಟು ಫಿಶ್ ಇದು ಇಷ್ಟ ಇಲ್ಲ. ಯಾವ್ದು ಪಾಂಪ್ಲೆಟ್ ಇಲ್ಲದ ಕಿಂಗ್ ಫಿಶ್ ಫ್ರೈ ತಿಂದ ವಿದೌಟ್ ಅದ್ರದ್ದು ಮುಳ್ಳು ಇರುತ್ತಲ್ವಾ, ಅದು ಇದ್ರೆ ತಿಂತಾನೆ ಅಷ್ಟೇ. ಮುಂಚೆ ಚಿಕ್ಕರುಗ ಇಲ್ಲಿ ಕೂತಾಗ ನಿಂತಾಗ ಮೀನು ಬೇಕು. ರಾತ್ರಿ 1 ಗಂಟೆಗೆ ಎದ್ಬಿಟ್ಟು ನಮ್ಮ ಅಮ್ಮನಿಗೆ ಹೇಳ್ತಾನೆ, ಅಜ್ಜಿ ನನಗೆ ಇವಾಗ ಫಿಶ್ ತೆಗೆ ಫ್ರೈ ಮಾಡಿ ಕೊಡು ಅಂತ ಹೇಳ್ತಾ ಇದ್ದ. ಅಷ್ಟು ತೀಟ ಇದ್ದ. ಈಗ ತಿನ್ನಲ್ಲ. ಹಿಂಗೇನೆ. ಆಫ್ ಮಾಡೋಣ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಪುಡಿ ಇದೆ ಅಲ್ವಾ, ಸ್ವಲ್ಪ ಕೊತ್ತಂಬರಿ ಪುಡಿ ಇದೆ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು. ಅದೇ ಕೊತ್ತಂಬರಿ ಸೊಪ್ಪು. ಮಂಗಳೂರಿನ ಪ್ರಸಿದ್ಧವಾದಂತ ಕೋರಿ ರೋಟಿ ಮನೆಯಲ್ಲಿ ಈಗ ಕಸ್ತೂರಿ ನಗರದಲ್ಲಿ. ಕಸ್ತೂರಿ ನಗರದಲ್ಲಿ ಇದ್ದೀರಾ? ಹೌದೌದು. ನಮ್ಮ ಮಂಗಳೂರಿನ ಬಿಸಿ ಬಿಸಿ ಕೋಳಿ ರೊಟ್ಟಿ ಸಾರು. ಓಕೆ, ಕೋರಿ ರೋಟಿ ಸಾರನ್ನ ಮಾಡಿಕೊಟ್ಟಿದ್ದಾರೆ ತುಳಸಿ ಶೆಟ್ಟಿ ಅವರು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸುಮಾರು ವರ್ಷಗಳ ಕಾಲ ದುಬೈಲಿದ್ರು, ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಒಳ್ಳೆ ಒಂದು ಕೋಳಿ ಸಾರನ್ನ ಮಾಡಿ ಕೊಟ್ಟಿದ್ದಾರೆ. ನೋಡಿ ಮುರುಡಿ ತಿಳಿದರೆ ತಿನ್ನಕ್ಕೆ ನಾವು, ಚೆನ್ನಾಗಿದ್ರೆ ನೀವು ಬನ್ನಿ. ಯಾರ ಜೊತೆ ಬಂದಿದ್ದೀರಿ? ನಮ್ಮ ಯಜಮಾನ್ ಜೊತೆ ಬಂದೇನೆ. ನಾಯ್ಡು ಅವ್ರು ಬಂದಿದ್ದಾರಾ? ಬಂದಿದ್ದಾರೆ. ಏನಂತ ಕರೀತೀರಾ ನಾಯ್ಡು ಅವ್ರು ನೀವು ಮನೇಲಿ? ಹಾಗೆ ರೀ ಅಂತ ಕರೆಯೋದು. ರೀ ಅಂತ ಕರೆಯೋದು ಅಷ್ಟೇನಾ? ಒಂದೊಂದ್ಸರಿ ಬಂದ್ರೆ ಕೋಪ ಬಂದ್ರೆ ಕುಮಾರ್ ಅಂತ ಕರೆಯೋದು. ಕೋಪ ಬಂದ್ರೆ ಕುಮಾರ್ ಅಂತ ಕರೆಯೋದು, ಪ್ರೀತಿ ಅಂದ್ರೆ ರೀ ಅಂತ ಕರೆಯೋದು. ಏನಂತ ಕರಿತೀರಾ? ರೀ ಅಂತ ಕರಿತೀರಾ, ಕುಮಾರ್ ಅಂತ ಕರಿತೀರಾ? ಪರವಾಗಿಲ್ಲ, ಚೆನ್ನಾಗಿ ಯಾವುದು ಕೂಡ ಕುಮಾರ್ ಅಂತ. ಕುಮಾರ್ ಅಂತಾನೆ ಕರೆದ್ಬಿಡಲ್ವಾ? ಹೌದು. ಏನವ್ರ ಹೆಸರು? ಕಲ್ಯಾಣ್ ಕುಮಾರ್. ಕಲ್ಯಾಣ್ ಕುಮಾರ್ ಎಂತ ಹೆಸರು ನೋಡ್ರಿ ಆ ಕಾಲಕ್ಕೆ. ಅವ್ರ ಹೆಸರು ಮಾರಿಚೆಟ್ಟಿ ಕಲ್ಯಾಣ್ ಕುಮಾರ್. ಮಾರಿಚೆಟ್ಟಿ ಕಲ್ಯಾಣ್ ಕುಮಾರ್ ಅವರೇ. ಸಾರ್ ಬನ್ನಿ. ಸಾರ್ ನಮಸ್ಕಾರ, ಬನ್ನಿ. ನಮಸ್ಕಾರ. ನಮಸ್ಕಾರ, ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಏನ್ ಸರ್ ನಿಮ್ ಬಗ್ಗೆ ಹೇಳ್ತಾನೆ ಇದ್ದಾರೆ ಮೇಡಮ್, ಇನ್ನ ಸ್ಟಾಪೇ ಮಾಡಿಲ್ಲ. ಮತ್ತೆ ಸರ್ ಹೆಂಗ್ ಚೆನ್ನಾಗಿ ಅಡಿಗೆ ಮಾಡ್ತಾರಾ? ಮಾಡ್ತಾರೆ. ನೀವು ಚೆನ್ನಾಗಿ ಮಾಡ್ತೀರಂತೆ ಅವ್ರಿಗಿಂತ. ಅವರು ಮೊಟ್ಟೆ ಎಗ್ರುದಂತ ಒಂದು ಮಾಡ್ತಾರೆ. ಆಮೇಲೆ ಎಗ್ ಮಸಾಲ ಅದೇ. ಆಮೇಲೆ ಒಂದು ಚಿಕನ್ ಸ್ಟೋವ್ ಮಾಡ್ತಾರೆ. ಆಮೇಲೆ ಒಂದು ಚಿಕನ್ ಕಬಾಬ್ ಮಾಡ್ತಾರೆ.
ಆ ಥರ ಒಂದೊಂದು ವೆರೈಟಿ ಮಾಡ್ತಾರೆ. ಬೇಕಾದಷ್ಟು ಐತೆ ಅವ್ರು ಮಾಡೋ ವೆರೈಟಿಗಳೆಲ್ಲ. ಓಕೆ, ಟೇಸ್ಟ್ ಮಾಡ್ಬೋದಾ ಸರ್? ನೀವು ಸ್ವಲ್ಪ ಟೇಸ್ಟ್ ಮಾಡ್ಬೇಕು ಸರ್ ನಮ್ಮ ಜೊತೆಗೆ. ಮೂರ್ತಿ ಬಾರ ಇಲ್ಲಿ, ಬಾರ ಮೂರ್ತಿ. ಎಲ್ಲೋ ಮೇಡಮ್ ಏನೋ ಪರೋಟ ತಂದಿದೀವಿ ಅಂದ್ರು, ಬರೀ ಕೈಲಿ ಬರ್ತಾ ಇದೆಯಾ? ಸ್ಪೂನ್ ಬಿಸಿ ಇಟ್ಟಿದ್ಯಾ? ಸ್ಪೂನ್ ತಗೊಂಬರೋ. ಲಾಸ್ಟ್ ವೀಕ್ ಒಬ್ಬನು ಬೈದು ಕೆಲಸ ಬಿಟ್ಟು ಹೋಗ್ಬಿಟ್ಟವನೆ. ಆ ನೇಪಾಳಿ ಅಂತಿದ್ನಲ್ಲ, ಕೆಲಸ ಬಿಟ್ಟು ಹೋದವನು, ಊರಿಗೆ ಹೋದವನು ವಾಪಸ್ಸೇ ಬಂದಿಲ್ಲ. ರೋಪ್ ಹಾಕಿ ಮಾತಾಡ್ತೀವಂತೆ ನಾವು, ಕೆಲಸ ಜಾಸ್ತಿ ಅಂತೆ, ಟೈಮ್ ಸರಿಯಾಗಿ ಸಂಬಳ ಕೊಡಲ್ವಂತೆ, ಇವೆಲ್ಲ ಕಂಪ್ಲೇಂಟ್ ಬೇರೆ ಮಾಡ್ಬಿಟ್ಟು ಹೋಗಿದ್ದಾನೆ. ಬೇಡ ಬಿಡಿ, ಅವ್ನು ಸಿಕ್ಕರೆ ಬೇರೆಯವ್ರು ಸಿಗ್ತಾರೆ ಕೆಲಸಕ್ಕೆ ಹಂಗಂತೀವಷ್ಟೇ ಸರ್. ಸಿಕ್ಕಲ್ಲ ಕೆಲಸದವರು, ಇಲ್ಲದೇ ಇಲ್ಲ ಅಂತೀನಿ. ಯಾವನು ಬರ್ತಾನೆ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಚಾಕ್ರಿ ಮಾಡಕ್ಕೆ? ಯಾರು ಸಿಗ್ತಾರೆ ಅನ್ಕೊಂಡಿದ್ದೀರಾ? ಸಿಕ್ಕದೇ ಇಲ್ಲ. ಏನು ಮಾಡೋದು? ಇರೋರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ದುಬೈಲಿ ಕೆಲಸದವ್ರು ಕಷ್ಟ ಅಲ್ವಾ? ಈಗ ದುಬೈನಲ್ಲಿ ವೀಸಾ ಪ್ರಾಬ್ಲಮ್ಸ್ ಇದೆ. ಓಕೆ, ಒಂದು ಕಡೆ ವೀಸಾ ಇದ್ದು ಇನ್ನೊಂದು ಕಡೆ ಕೆಲಸ ಮಾಡೋಂಗಿಲ್ಲ. ಹೌದಾ? ಹೌದು ಕೋರಿ ರೋಟಿ ಇದು ನಿಂಗೆ ತಿನ್ಬಾರ್ದು, ಇದ್ರ ಮೇಲೆ ಹಾಕೋಬೇಕು ಹಿಂಗೆ. ಹೌದು. ಹಾಕೋಬೇಕಂತಲ್ಲ, ಅದು ಕಟ್ ಮಾಡಿಬಿಟ್ಟು ಅದು ರೊಟ್ಟಿ ಆದ್ರೆ ನೆನಿಬೇಕು, ಸಾರು ಅದ್ರಲ್ಲಿ ಹಾಕ್ಬೇಕು. ಓಕೆ, ಪೀಸ್ ಕಮ್ಮಿ ಆಗ್ತದೆ, ಸಾರು ಜಾಸ್ತಿ ಆಗ್ತಾರೆ. ಓಕೆ, ಹಾಗೆ ಹಾಕ್ಬಿಟ್ಟು ಸಾರು. ಮಂಗಳೂರು ಕೋಳಿ ರೊಟ್ಟಿ ಸಿಗುತ್ತೆ, ಬಟ್ ನಾನು ಏನಕ್ಕೆ ತಂದು ಕೊಡಲ್ಲ ಅಂದ್ರೆ ಡೈಲಿ ಇದೇ ಆಗ್ಬಿಡುತ್ತಲ್ಲ ಅಂತ. ಕರೆಕ್ಟ್ ಸರ್, ತಗೊಂಬಂದು ಕೊಡ್ಬೇಡಿ ಸುಮ್ಮನೆ ಸರ್. ಮನೇಲಿ ಮಾಡೋದೇನ, ಆಮೇಲೆ ಕವರ್ ತೆಗೆದು ಬರೀ ಅದನ್ನೇ ತಿನ್ನಿಸ್ತಾ ಇದ್ರೆ ನಮ್ ಗತಿ ಅಷ್ಟೇ ಗೋವಿಂದ. ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಇದು. ಹೌದಾ? ಎಲ್ಲ ಟೇಸ್ಟ್ ಮಾಡಿ ನೋಡಿ ಸರ್, ಚೆನ್ನಾಗಿ ಮಾಡಿದ್ದಾರೆ ಇವತ್ತು. ನನ್ನ ಮಕ್ಕಳಿಗೆ ಇಷ್ಟ, ಬಟ್ ನಮ್ಮ ಯಜಮಾನ ಯಾವಾಗಲೇ ಅಪರೂಪಕ್ಕೆ ಒಂದ್ಸಲ ತಿಂತಾರೆ ಇಷ್ಟ. ಇನ್ನೇನು ದಿನ ಅದನ್ನೇ ಮಾಡ್ಕೊಡ್ತಾರೆ. 29 ವರ್ಷದಿಂದ ಏನ್ ಮಾಡ್ತಾರ ಅವರು? ದೇವ್ರೆ. ಬಿರಿಯಾನಿ ಎಲ್ಲ ಮಾಡ್ತೀರಾ? ಹಾ, ಮಾಡ್ತೇವೆ. ಮಟನ್ ಬಿರಿಯಾನಿ ಮಾಡ್ಕೊಡ್ತೀರಾ? ಎಲ್ಲ ಬಿರಿಯಾನಿ ಮಾಡ್ತೇವೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ನಾಯ್ಡು ಬಿರಿಯಾನಿ, ಆಂಧ್ರ ಬಿರಿಯಾನಿ ಮಾಡ್ತಾರ ಸರ್? ಎಲ್ಲ ಕಲ್ಸ್ಕೊಟ್ಟು. ಇದು ಮಾತಂದ್ರೆ ಸರ್. ಗೊತ್ತಾಗ್ಬಿಡುತ್ತೆ ಮಂಗಳೂರ್ದೇ ಇದು ಅಂತ ಅಲ್ವಾ? ಅಲ್ವಾ ಸರ್? ಚೆನ್ನಾಗಿದೆ. ಇನ್ನು ನೀರಾಗಿ ಮಾಡ್ಬೋದು. ಗಟ್ಟಿ ಬೇಕು. ನಾನಿದೀಗ ನಿಮ್ಗೆ ಪರೋಟ ಅಲ್ವಾ, ಇದನ್ನು ನೀವು ಪರೋಟಕ್ಕೆ ಮತ್ತೆ ದೋಸೆ, ನೀರ್ ದೋಸೆಗೆ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದ್ಭುತವಾಗಿ ಮಾಡಿದ್ದಾರೆ. ಇದು ಮಂಗಳೂರಿನ ಕೋರಿ ರೋಟಿ. ಬಾಯಲ್ಲಿ ತಿಂತಾ ಇದ್ರೆ ಮಜಾ ನೋಡ್ಬೇಕು ನೀವು. ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಬಟ್ ಇದಕ್ಕೆ ಮಂಗಳೂರಿನ ಶೆಟ್ರು ಕೈ ಚೆನ್ನಾಗಿರುತ್ತೆ. ಆಮೇಲೆ ರೊಟ್ಟಿಗೆ ಸ್ವಲ್ಪ ಇನ್ನೂ ನೀರು ಮಾಡಬೇಕು. ಅದೇ ಇನ್ನೂ ಸ್ವಲ್ಪ ನೀರು ಮಾಡ್ಬೋದಾಗಿತ್ತು ಅಂತ. ಅದು ಕೋರ್ ರೊಟ್ಟಿಗೆ. ಇದಕ್ಕೆ ನೀರು ಮಾಡಿದ್ರೆ ಚೆನ್ನಾಗಿರಲ್ಲ. ಅದು ಡಿಪ್ ಮಾಡಿ ತಿನ್ನೋಕೆ ಸ್ವಲ್ಪ ಟೇಸ್ಟ್ ಬೇರೆ ಇರುತ್ತೆ. ಇದಕ್ಕೆ ದೋಸೆಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ಮಾಡಿದ್ದೀರಾ? ನನ್ನ ಯಜಮಾನ್ ಗಂದಿದ್ದಾನೆ ನೋಡು, ನನ್ನ ಕೋಳಿ ರೊಟ್ಟಿ ತುಂಬ ಸೂಪರ್ ಆಗಿರುತ್ತೆ, ನಿಮಗೆ ತಿನ್ನೋಕ್ಕಾಗಲ್ಲಲ್ವಾ ಅಂತ. ವೀಕ್ಲಿ ಸಂಡೇ ನನ್ನ ಮಗ ದೊಡ್ಡ ಚಿಕ್ಕವನು ಹೇಳ್ತಾ ಇದ್ದಾನೆ, ಫ್ರೈಡೇ ಸಂಡೇ ಬಂದರೆ ಸಾಕು, ಅಮ್ಮ ನೀನು ಕೋಳಿ ರೊಟ್ಟಿ ಮಾಡಮ್ಮ ಅಂತ. ಅವನು ಯಾವಾಗಲೂ ಅದೇ ಇಷ್ಟ. ಖಾರ ಜಾಸ್ತಿ ಇರಲ್ಲ, ತಿನ್ನಕ್ಕೆ ಅದ್ಭುತವಾಗಿರುತ್ತೆ. ದಯವಿಟ್ಟು ನೋಡ್ಕೊಳ್ಳಿ, ಇವತ್ತೇ ಮಾಡ್ಕೊಳ್ಳಿ. ಮಕ್ಕಳಿಗೆ ಇಷ್ಟ ಆಗ್ಬೋದು. ಖಾರ ಜಾಸ್ತಿ ಇರಲ್ಲಲ್ವಾ? ನಮ್ಮ ಯಜಮಾನಿಗೆ ತುಂಬ ಖಾರ ಜಾಸ್ತಿ. ಹೌದಾ? ನಮ್ಗೆ ಯಾವ ಊಟಕ್ಕೂ ತಿಂಡಿಗೂ ಖಾರ ಚೆನ್ನಾಗಿ ಖಾರ ಇರಬೇಕು. ಹೌದು ಸರ್, ಸಪ್ತಪೆ ನಾವು ನಾನ್ ವೆಜ್ ಅಂದ್ರೆ ಖಾರ ಇದ್ರೇನೆ ಅದಕ್ಕೆ ಮಜಾ ಅಲ್ವಾ ಸರ್? ಹೌದು, ಕರೆಕ್ಟ್ ಅಲ್ವಾ ಸರ್ ನೀವು ಹೇಳೋದು? ಕರೆಕ್ಟ್. ಇದಕ್ಕೆ ಸರಿಗಿರುತ್ತೆ ಖಾರ ಇಷ್ಟೇ. ಇದಕ್ಕೆ ಜಾಸ್ತಿ ಖಾರ ಹಾಕಿದ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ. ಆ ಒಂದು ಡಿಶ್ಶಿಗೆ ಅದಕ್ಕೆ ಕಾಂಬಿನೇಷನ್. ಈಗ ಪೆಪ್ಪರ್ ಚಿಕನ್ ಮಾಡಿದ್ರೆ ಅದಕ್ಕೆ ಪೆಪ್ಪರ್ ಚಿಕನ್ ಖಾರ ಇರಬೇಕು, ತಿನ್ಬೇಕು, ಹಾಗೆ ಇರಬೇಕು ಅಂತಲ್ವಾ? ಕಣ್ಣಲ್ಲೆಲ್ಲ ನೀರು ಬರಬೇಕು ಅಂತ. ಮೀನು ಸಾರು ನಾವು ಕೆಲವೊಂದು ಮೀನು ಸಾರು ಮಾಡ್ತೇವೆ, ಮತ್ತಿ ಸಾರು ಅಂತ ಹೇಳ್ತೇವೆ. ಅದು ಓನ್ಲಿ ಮೆಣಸಲ್ಲಿ ಮಾಡೋದು, ಅದಕ್ಕೆ ಕೊಕ್ಕರೆಂಟು ಹಾಕಲ್ಲ. ಆಗ ಅದ್ರದ್ದು ನೋಡಿ ತಿನ್ನೋಕೆ ಹೇಗಿರುತ್ತೆ ಅಂದರೆ, ಮಂಗಳೂರಲ್ಲಿ ಉಪ್ಪಿನಕಾಯಿ ತಿಂತೇವಲ್ವ ಆ ಥರ ಇರುತ್ತೆ. ಸ್ವಲ್ಪ ಸಾರು, ಒಂದು ಫಿಶ್ ಕಡೆ ಹಾಕಿದ್ರೆ ಉಪ್ಪಿನಕಾಯಿ ಹಾಕೋ ಥರ ಇರುತ್ತೆ. ಅಷ್ಟು ಟೇಸ್ಟ್ ಇರುತ್ತೆ. ಏನಾರ ಮಾತಾಡಿ, ಯಜಮಾನರು ಕೂತಾಗ ಫಿಶ್ ವಿಷಯ ಮಾತಾಡ್ಬಿಟ್ಟು. ಹೌದು, ಫಿಶ್ ಫ್ರೈ ಎಲ್ಲ ನನಗೆ ಇಷ್ಟ. ಸಾರು ಮಾಡಿ 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 ಅದೇ ತಿನ್ಸ್ಬಿಟ್ಟಿದ್ದಾರೆ ನಿಮಗೆ. ನಮ್ಗೆ ಇಷ್ಟ. ಇಲ್ಲ, ನಾನು ಮಾಡಿ ತಿಂದೇ ಇಲ್ಲ ರೀ. ಮಾಡಿ ತಿನ್ನೋದು ಇನ್ನೇನು. ಹೌದಾ? ಫಿಶ್ ಕರಿ ಮುಂಚೆ ನಾನು ಮದುವೆಗೆ ಬರೋವಾಗ ನಿಂತೇ ಫಿಶ್ ಕರಿ ಇಷ್ಟ ಇಲ್ಲ ಅವ್ರಿಗೆ. ಕರೆಕ್ಟ್, ಅವ್ರು ಹೇಳಿದ್ರು ಇಷ್ಟ ಇಲ್ಲದೆ ಮಾಡ್ಕೊಂಡು ಏನು ಮಾಡ್ಕೊಳ್ಳೋದು. ಫಸ್ಟ್ ಮದುವೆಗೆ ಫಸ್ಟ್ ಬರೋ ಎಲ್ಲರಾದ್ರೆ, ಅಯ್ಯೋ ಹೊಸತ್ ಮದುವೆ ಆದ ಗಂಟಿ ಏನು ಮಾಡಿದ್ರೆ ಕೂಡ ತಿಂತಾರಲ್ವಾ? ಇಲ್ಲ, ತಿನ್ನಲ್ಲ. ಅವಾಗಲೇ ಹೇಳ್ಬಿಟ್ರೆ ಸರಿ ಹೋಯ್ತದು. ಆಮೇಲೆ ಹೇಳೋದು ಮೊದ್ಲು ತಿಂತಾ ಇದ್ರಿ, ತಿನ್ನಲ್ಲ ಅಂದ್ರೆ ಇಲ್ಲಿ ಹೋಗೋದು. ನರೇಟ್ ಕುಮಾರ್ ಅವ್ರು ಹೇಳಿದ್ ನೀವು. ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಪರವಾಗಿಲ್ಲ. ನನಗೆ ಮಾತ್ರ ಹಿಂಸೆ ಕೊಡ್ಬೇಡಿ. ತುಂಬಾ ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು. ಅದ್ಭುತವಾಗಿರುವಂಥ ಒಂದು ಚಿಕನ್ನು, ಮಂಗಳೂರಿನ ಚಿಕನ್ನು, ಕೋರಿ ರೊಟ್ಟಿಯ ಚಿಕನ್ನು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಭಾಳ ಖುಷಿ ಕೊಟ್ಟಿದ್ದು. ರವಿ ಮಸಾಲದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಸಾಲದ ಎಲ್ಲ ಪ್ರಾಡಕ್ಟ್ನು ನಿಮಗೋಸ್ಕರ ಕೊಟ್ಟಿದ್ದಾರೆ. ಅರೇಕಾ ಟೀ ಅವರು ಟೀನ ಕೊಟ್ಟಿದ್ದಾರೆ. ಯಜಮಾನರು ಟೀ ಕುಡಿಸಿ ಆರೋಗ್ಯಕ್ಕೆ, ಸೌಂದರ್ಯಕ್ಕೆ, ಜೀರ್ಣಕ್ರಿಯೆಗೆ ಕರ್ನಾಟಕದ ಅರೇಕಾ ಟೀ, ಅಡಿಕೆಯಿಂದ ತಯಾರಾದಂಥ ಟೀ ನಿಮಗೋಸ್ಕರ. ಥ್ಯಾಂಕ್ ಯು. SSS ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಿಟರ್ಜೆಂಟ್ ಅಂಡ್ ಸೋಪ್ನವರು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ.
ಜೊತೆಗೆ ಒಂದು ಫುಲ್ಲು ಗಿಫ್ಟ್ ಕೊಟ್ಟಿದ್ದಾರೆ. ಪಾತ್ರೆ ತೊಳೆಯೋಕ್ಕೆ ಸೋಪೇ ತಗೊಳಂಗಿಲ್ಲ, ಬಟ್ಟೆ ಒಗೆಯೋಕ್ಕೂ ಸೋಪ್ ತಗೋಬೇಡಿ ಇನ್ಮೇಲೆ, ಎಲ್ಲ ಇದ್ರೊಳಗಿದೆ ನಿಮಗೋಸ್ಕರ. ಥ್ಯಾಂಕ್ ಯು. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ ನಿಮಗೋಸ್ಕರ. ಥ್ಯಾಂಕ್ ಯು. ಮುಳಿಯಾ ಜ್ಯುವೆಲರ್ಸ್ ಅವರು ಬೆಳ್ಳಿಯ ಗಣೇಶವನ್ನು ಕೊಟ್ಟಿದ್ದಾರೆ ನಿಮಗೋಸ್ಕರ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ಮುಳಿಯಾ ಜ್ಯುವೆಲರ್ಸ್ಗೆ ಹೋಗಿ ಏನು ಬೇಕಾದ್ರೂ ತಗೊಳ್ಳಿ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಅವರ ಶೋರೂಮ್ ಇದೆ. ಮಯ್ಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ. 30 ಸೆಕೆಂಡಲ್ಲಿ ಬಿಸಿನೀರಲ್ಲಿ ಇದು ಒಂದು ಹಾಕಿದ್ರೆ ಸಾಕು, ರಸಮ್ ತಯಾರಾಗುತ್ತೆ. ಓಕೆ. ಒಗರಣೆ ಡಬ್ಬಿ ಭಾಗ 2 ನಾನ್ ವೆಜ್ ಸ್ಪೆಷಲ್ ಪುಸ್ತಕ ನಿಮಗೋಸ್ಕರ. ಥ್ಯಾಂಕ್ ಯು. ಶ್ರೀನಿಧಿ ಪಬ್ಲಿಕೇಶನ್ ಅವರು ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಓದ್ಕೊಳ್ಳಿ, ಅಡುಗೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು ಬಂದಿದ್ದು. Thank ನಿಮ್ಮ you. ಮಕ್ಕಳಿಗೆಲ್ಲ ಕೇಳಿದೆ ಅಂತ ಹೇಳಿ. ಥ್ಯಾಂಕ್ ಯು. ಕೋರಿ ರೋಟಿನ ಮಾಡ್ಕೊಟ್ಟಿದ್ದಾರೆ. ಮಂಗಳೂರಿನ ಜನಪ್ರಿಯವಾದಂಥ ಒಂದು ಕೋಳಿಯ ಸಾರು, ಅದು ಪರೋಟಕ್ಕೆ, ಆ ಚಿಕ್ಕ ರೋಟಿಗೆ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇವತ್ತೇ ತರಿಸಿ ಚಿಕನ್ನ ಮಾಡ್ಕೊಳ್ಳಿ, ಖುಷಿ ಪಟ್ಕೊಳ್ಳಿ. ಮಂಗಳೂರು ಕೋಳಿ ಸಾರು ಮಾಡೋ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಎಣ್ಣೆ, ಸಾಸಿವೆ, ಸೋಂಪು, ಗಸಗಸೆ, ಕಾಳು ಮೆಣಸು, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿದು ಟೊಮೊಟೊ, ಧನಿಯಾ ಪುಡಿ, ಅರಿಶಿನ, ಹಚ್ಚ ಖಾರದ ಪುಡಿ, ತೆಂಗಿನಕಾಯಿ ಹಾಲಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿ ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ, ಎಣ್ಣೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಈರುಳ್ಳಿ, ಚಿಕನ್ ಚೆನ್ನಾಗಿ ಬಾಡಿಸಿ ಇದಕ್ಕೆ ರುಬ್ಬಿದ ಮಸಾಲ ನೀರು, ಉಪ್ಪು ಹಾಕಿ ಬೇಯಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಂಗಳೂರು ಕೋಳಿ ಸಾರು ನಿಮ್ಮನೆಲ್ಲರೂ. ಮುಳ್ಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ? ಯಾವ ಹೊಸ ರುಚಿ ತೋರಿಸ್ತಾ ಇದ್ದೀರಾ? ಯಾವ ಪ್ರದೇಶದ ಹೊಸ ರುಚಿ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಬೆಂಗಳೂರು ಮಂಗಳೂರು ರೋಡು ಹಾಸನದೊಳಗೆ ಹೋದ ತಕ್ಷಣ 1937ನೇ ಇಸ್ವಿನಲ್ಲಿ ಶುರು ಆಯಿತು ಒಂದು ಅದ್ಭುತವಾಗಿರುವಂಥ ಮಿಲ್ಟ್ರಿ ಹೋಟ್ಲು, ಪ್ರಭಾತ್ ಮಿಲ್ಟ್ರಿ ಹೋಟೆಲ್. ನೀವು ಇವಾಗಂದ್ರೆ ಸ್ವಲ್ಪ ಬೈಪಾಸ್ ಆಗಿಬಿಟ್ಟಿದೆ, ನಾವು ಹಾಸನದೊಳಗೆ ಹೋಗಲ್ಲ. ಮೊದಲು ಹಾಸನದೊಳಗೆ ಹೋಗ್ಬೇಕಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಗ್ತಾ ಇತ್ತು ಒಂದು ಪ್ರಭಾತ್ ಮಿಲ್ಟ್ರಿ ಹೋಟ್ಲು. ಇದು 1937ನೇ ಇಸ್ವಿನಲ್ಲಿ ಒಬ್ಬರು ಅರಸರು ಶುರು ಮಾಡಿದ್ರು. ಅವ್ರು ಮಾಡಿದ್ರು, ಅವ್ರ ತಂದೆಯವರು ಆದಮೇಲೆ ಮೊಮ್ಮಗ ಕೂಡ ಆ ಪ್ರಭಾತ್ ಮಿಲ್ಟ್ರಿ ಹೋಟ್ಲನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದ್ಭುತವಾಗಿರೋವಂಥ ಹೋಟ್ಲು. ಒಂದ್ಸರಿ ಅಲ್ಲಿ ಹೋದ್ರೆ, ಹಾಸನದಲ್ಲಿ ಹೋದ್ರೆ, ಆ ಹೋಟ್ಲಿಗೆ ಹೋಗದೆ ಬಂತು ಅಂತ ಹೇಳಿದ್ರೆ ತುಂಬ ಮಿಸ್ ಮಾಡಿದಾಗುತ್ತೆ. ಯಾವ ಹೋಟ್ಲು ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾರನ್ನ ಕರೆಸ್ತಾ ಇದ್ದೀವಿ, ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್. ನಮಸ್ಕಾರ, ಬನ್ನಿ ಸರ್. ಸರ್, ನಿಮ್ಮ ಪೂರ್ತಿ ಆದಂಥ ಹೆಸರು? HR ಶಶಿಕಾಂತ್ ರಾಜರಸ್. ಶಶಿಕಾಂತ್ ರಾಜರಸ್. ನಿಮ್ಮ ತಂದೆಯವ್ರ ಹೆಸರು ಸರ್? ರಂಗಸ್ವಾಮಿ ರಾಜರಸ್. ತಾತವ್ರ ಹೆಸರು? ಮುನಿರಾಜರಸ್. ಮುನಿರಾಜ ಅರಸ್ ಅವರು 1937ನೇ ಇಸ್ವಿನಲ್ಲಿ ಪ್ರಭಾತ್ ಹೋಟ್ಲನ್ನ ಶುರು ಮಾಡಿದ್ರು, ಪ್ರಭಾತ್ ಮಿಲ್ಟ್ರಿ ಹೋಟ್ಲನ್ನ ಶುರು ಮಾಡಿದ್ರು. ಇವತ್ತು ಕೂಡ ಅವರ ಮೊಮ್ಮಗ ಆ ಹೋಟ್ಲು ನಡೆಸ್ಕೊಂಡ್ ಬರ್ತಾ ಇದ್ದಾರೆ. 3ನೇ ತಲೆಮಾರಿಗೂ ಸಹ ಹೋಟ್ಲು ಮುಂದುವರ್ಸ್ಕೊಂಡ್ ಬರ್ತಾ ಇದೆ ಅಂದ್ರೆ ನಮ್ಮ ಶಶಿ ಅವರ ಶ್ರಮ ಅದರೊಳಗಿದೆ. ಶಶಿ ಅವರಿಗೆ ನಮಸ್ಕಾರ. ನಿಮ್ಮ ಹೋಟೆಲ್ ಸ್ಪೆಷಲ್ ಏನು ಶಶಿ ಅವರೇ? ಸರ್, ನಮ್ಮಲ್ಲಿ ಮಟನ್ ಫ್ರೈ, ಮಟನ್ ಕುರ್ಮಾ, ಮಟನ್ ಡ್ರೈ, ಫಿಶ್ ಫ್ರೈ, ಚಿಕನ್ ಫ್ರೈ. ಓಕೆ. ಎಷ್ಟು ಜನ ಮಕ್ಕಳು ನಿಮ್ಮ ಅಪ್ಪಗೆ? ನೀವು? ನಾವು ಒಬ್ಬನೇ ಮಗ, ನನ್ನ ಮಗಳು ತಂಗಿ ಒಬ್ಬಳಿದ್ದಾರೆ. ಓಕೆ, ಮಗ ನೀವು ಒಬ್ಬರೇನೆ. ಹೋಟ್ಲು ನೋಡ್ಕೋಬೇಕು ಅಂತ ಅನಿಸ್ಬಿಡ್ತಾ ನಿಮ್ಗೆ? ಅನಿವಾರ್ಯ ನೋಡ್ಕೋಬೇಕು ಅಂತ ಇರಲಿಲ್ಲ. ಓಕೆ. ಅನಿವಾರ್ಯವಾಗಿ ನೋಡ್ಕೊಳ್ಳೋ ಬರೋ ಪರಿಸ್ಥಿತಿ ಬಂದ್ಬಿಡ್ತು. ಬಟ್ ಇರ್ಲಿ ಬಿಡಿ, ಬೇರೆ ಕಡೆಗೆ ಹೋಗಿ ಕೆಲಸ ಮಾಡೋದಕ್ಕಿಂತ ಸ್ವಂತ ಉದ್ಯಮ, ತಾತ ಮಾಡಿದ್ದ ಒಂದು ಒಳ್ಳೆ ಹೆಸರು ಬಂದ್ಬಿಡ್ತಾ. ಪರಿಸ್ಥಿತಿ 10ನೇ ಕ್ಲಾಸ್ಗೆ ಬಂತು. 10ನೇ ಕ್ಲಾಸ್ಗೆ ಬಂದ್ಬಿಡ್ತಾ? ಯಾಕೆ? ಬೇಜಾರ, ಖುಷಿನಾ, ಅಥವಾ ಏನಾದ್ರೂ? ಇಲ್ಲ, ಏನಿಲ್ಲ, ಬೇಜಾರು ಖುಷಿ ಎಲ್ಲ ಇರಲಿಲ್ಲ. ನಮ್ಮಲ್ಲಿ ಯಾರೋ ಒಬ್ಬ ಬಿಟ್ಟು ಹೋದ ತಕ್ಷಣ ಹೋಗಿ ಸೇರಿದ್ವಿ. ಓಕೆ. ನಾವೇ ನೋಡ್ಕೊಂತಿದ್ವಿ, ನಾವೇ ಶಶಿ, ನೀವು ಅಡಿಗೆ ಮಾಡೋದು ಉಂಟಾ? ಅದೇ 6 ತಿಂಗಳು ಬಟ್ಟೆ ಇಲ್ಲ ಅನ್ನೋದಕ್ಕೆ ನಾನು ಮಾಡಿದ್ದು, ಅದಕ್ಕೆ ಹೋಟ್ಲಿಗೆ ಸೇರಿದ್ದೆ. ಭಟ್ರು ಬಿಟ್ಟು ಹೋಗ್ಬಿಡ್ತಾರೆ ಮಿಲಿಟರಿ ಹೋಟ್ಲುಗಳಲ್ಲಿ, ದೋಸೆ ಹಾಕೋರು ಬಿಟ್ಟು ಹೋಗ್ಬಿಡ್ತಾರೆ ದರ್ಶಿನಿಗಳಲ್ಲಿ, ಇಡ್ಲಿ ಹಾಕೋರು ಬಿಟ್ಟು ಹೋಗ್ಬಿಡ್ತಾರೆ ಹೋಟ್ಲುಗಳಲ್ಲಿ. ಇಡ್ಲಿ ಹಾಕೋದ್ ಕಲ್ತಿರ್ಬೇಕು. ಇವೆಲ್ಲದಕ್ಕಿಂತ ದೊಡ್ಡ ಕಷ್ಟ ಅಂತ ಹೇಳಿದ್ರೆ ತಟ್ಟೆ ಎತ್ತ ಹುಡುಗರು ಬೆಳಗ್ಗೆ ಹೋಟ್ಲು ಓಪನ್ ಮಾಡೋ ಟೈಮಲ್ಲಿ ಇರಲ್ಲ. ಹೋಟ್ಲು ಓಪನ್ ಮಾಡ್ತೀವಿ ಅಂದ್ರೆ ತಟ್ಟೆ ತೊಳೆಯಕ್ಕೆ ರೆಡಿ ಆಗ್ತೀವಿ ಅನ್ನೋರು ಮಾತ್ರ ಹೋಟ್ಲು ಮಾಡಬೇಕು ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ನೋಡಿ, ಓದ್ಕೊಂಡಿದ್ರು, ಅಡಿಗೆ ಮಾಡೋ ಬಟ್ಟ ಬಿಟ್ಟೋದ ಕೆಲಸಕ್ಕೆ ಅಡಿಗೆ ಮಾಡೋರಿಲ್ಲ. ಶಶಿ ಅವರು ಎಂಟ್ರಿ ಆದ್ರು. ಇವತ್ತು ಕೂಡ ನಮ್ಮ ಪ್ರಭಾತ್ ಹೋಟೆಲ್ ನಡೀತಾ ಇದೆ, ಪ್ರಭಾತ್ ಮಿಲಿಟರಿ ಹೋಟ್ಲು ಹಾಸನದಲ್ಲಿ ನಡೀತಾ ಇದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಸರ್, ಮಟನ್ ಡ್ರೈ. ಶಶಿ, ನಿಮ್ಮ ಹೋಟೆಲ್ ಫೇಮಸ್ಸಾ? ಎಷ್ಟು ಗಂಟೆಗೆ ಹೋಟ್ಲು ಓಪನ್ ಮಾಡ್ತೀರಿ? ನಾವು 12 ಗಂಟೆ. ಮಧ್ಯಾಹ್ನ 2 ಗಂಟೆ ಓಪನ್ ಮಾಡಿದ್ರೆ ಮುಚ್ಚೋದು? 10:30, 11. ಮಧ್ಯಾಹ್ನ ಮುಚ್ಚಲ್ಲ? ಏನಿಲ್ಲ, ಬರ್ತಾ ಇದ್ರೆ ನಡೀತಾ ಇರುತ್ತೆ. ರೌಂಡ್ ದ ಟೇಬಲ್. ಓಕೆ. ಏನೇನು ಸ್ಪೆಷಲ್? ಮುದ್ದೆ ಗಿದೆ ಎಲ್ಲ ಹಂಗೆ ಇದೆಯಾ? ಮುದ್ದೆ. ನಾನು ತುಂಬಾ ಒಂದು 5-6 ವರ್ಷ ಆಗೋಯ್ತು, ಇಲ್ಲ 7-8 ವರ್ಷ ಆಗೋಯ್ತು ರೋಟ್ಲು ಹೋಗೇ ಇಲ್ಲ, ಬಹಳ ದಿನ ಆಗೋಯ್ತು. ಓಕೆ, ಇವತ್ತು ಮಟನ್ ಡ್ರೈ ಮಾಡ್ತಾ ಇದ್ದೀರಿ. ಮಟನ್ ಡ್ರೈ ಮಾಡಕ್ಕೆ ಏನೇನು ತಂದಿದ್ದೀರಾ ಸರ್? ಮಟನ್ ಡ್ರೈ ಬೇಕಾದ ಸಾಮಗ್ರಿಗಳು: ಮಟನ್, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಕರಿಬೇವು, ಉಪ್ಪು, ಎಣ್ಣೆ.
ಹಾಸನದ ಪ್ರಭಾತ್ ಮಿಲಿಟರಿ ಹೋಟೆಲ್ನ ಬಂದಿದ್ದಾರೆ ಶಶಿ ಅವರು. ಒಂದು ಮಟನ್ ಡ್ರೈ ಅನ್ನ ಮಾಡ್ತಾ ಇದ್ದಾರೆ. ಶುರು ಮಾಡೋಣ ಸರ್. ಸರಿ ಸರ್. ಸರ್ ನಮಗೆ ಒಂದು ಫಸ್ಟ್ ಒಂದು ಪಾತ್ರೆ, ಏನಕ್ಕೆ ಸರ್ ಪಾತ್ರೆ? ಎಣ್ಣೆ ಹಾಕೊಳ್ಳೋಕ್ಕೆ. ಎಣ್ಣೆನ? ಏಯ್ ಮಧ್ಯಾಹ್ನ ಏನು ಎಣ್ಣೆ ಹಾಕೊಳ್ಳೋದು? ಇಲ್ಲ, ಬೆಳಗ್ಗೆ ಯಾಕಂತಾರೆ. ಹೌದಾ? ಇಲ್ಲಿ ಅಡುಗೆ ಎಣ್ಣೆ, ಅಡಿಗೆ ಎಣ್ಣೆ ಬೇಕು. ಕರೆಕ್ಟ್ ಆಗಿ ಹೇಳ್ಬೇಕು ಶಶಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದೀವಿ. ಮದುವೆ ಆಗಿದೆಯಾ ಶಶಿ ಅವ್ರಿಗೆ? ಮದುವೆಯಾಗಿ ನಮಗೆ 2 ಮಕ್ಕಳಿದ್ದಾರೆ. 2 ಮಕ್ಕಳು. ಏನ್ ಮಾಡ್ತಾರೆ ಮಕ್ಕಳು ಶಶಿ? ಸರ್ 2 ಮಕ್ಕಳು, ಒಬ್ಳು ಇಂಜಿನಿಯರಿಂಗ್ ಸೇರಿದ್ದಾಳೆ. ಹೌದಾ? ಮಟನ್ ಏನ್ ಮಾಡಿದಿರಾ ಫಸ್ಟ್ ಹೇಳಿ ಅದನ್ನ. ಅವತಾರ ಏನ್ ಮಾಡಿದಿರ ಅದಕ್ಕೆ? ಅವತಾರ ಏನು ಮಾಡಿಲ್ಲ, ಅದನ್ನ ಬೇಯಿಸಿದ್ದಾರೆ, ಅರಿಶಿನ ಪುಡಿ ಹಾಕಿ ಬೇಯಿಸಿದ್ದಾರೆ. ಅರಿಶಿನ ಪುಡಿ ಹಾಕಿ ಒಂದು 4 ವಿಷಲ್ ಕೂಗ್ಸಿರೋ ಅಂತ ಮಟನ್ ಅದು ಹಾಕಿ ಸರ್. ಏನ್ ನಿಮ್ಮ ಹೋಟ್ಲಲ್ಲಿ ಏನು ಸ್ಪೆಷಲ್ ಸಿಗುತ್ತೆ ಇನ್ನ? ಸರ್ ಫಿಶು, ಫಿಶ್ ಫ್ರೈ, ಫಿಶ್ ಕರಿ, ಓಕೆ, ಕೈಮಾ. ಅದು ಹೆಂಗ್ರಿ ಹಾಸನದಲ್ಲಿ ಫಿಶ್ ಸಿಗುತ್ತೆ ನಿಮಗೆ? ನಮಗೆ ಸೀ ಫಿಶ್ ಅಲ್ಲ ಸರ್, ಕೆರೆ ಮೀನಾ? ಕೆರೆ ಮೀನು, ಡ್ಯಾಮ್ ಮೀನು. ಓಹೋ. ಯಾವುದೇ ಮಟನ್ ಡ್ರೈ ಅಥವಾ ಫ್ರೈ ಮಾಡ್ಕೋಬೇಕಾದ್ರೆ ಕುಕ್ಕರಲ್ಲಿ ಹಾಕಿ ಮಟನನ್ನ 3 ರಿಂದ 4 ವಿಷಲು ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಬೇಯಿಸ್ಕೊಂಡಿದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ರಬ್ಬರ್ ಥರ ಇರುತ್ತೆ, ಆ ಕಡೆ ಉಗಿಬೇಕಾಗುತ್ತೆ. ಅದನ್ನ ಫಸ್ಟು ಕುಕ್ಕರ್ಲಿ ಕೂಗಿಸ್ಕೊಂಬಿಡಿ, ಆಮೇಲೆ ಫ್ರೈ ಅಥವಾ ಡ್ರೈನ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಕರಿಬೇವಿನ ಸೊಪ್ಪು ಹಾಕಿ ಸರ್. ಬಿಸಿ ಬಿಸಿ ಮುದ್ದೆ ಸಿಗುತ್ತಾ ಯಾವಾಗ ಬಂದ್ರು? ಹಾಂ ಸರ್. ಎಷ್ಟು ಗಂಟೆ ರಾತ್ರಿ ಕ್ಲೋಸ್ ನಿಮ್ಮ ಹೋಟ್ಲು? ಹೇಳಿದ್ನಲ್ಲ ಸರ್, 11 o'clock. 11 o'clock ಕ್ಲೋಸ್ ಮಾಡ್ಬಿಡ್ತೀರಾ? ಬಿಡಲ್ಲ ಅವ್ರು ತೆಗಿಯೋಕಿನ. ತೆಗಿಯಕ್ಕೆ ಬಿಡಲ್ಲ. ಏನಿದು? ಪೆಪ್ಪರ್. ಪೆಪ್ಪರ್. ನೀವೇನು ಹಾಸನ ಕಡೆ ಬರಲೇ ಇಲ್ವಲ್ಲ? ತುಂಬಾ ವರ್ಷಗಳಾಗೋಯ್ತು ಅಂತ. ಅಲ್ಲ, ಮೊದ್ಲಂದ್ರೆ ವಿಧಿ ಇಲ್ಲ ಹಾಸನದೊಳಗೆ ಬರ್ಬೇಕಾಗಿತ್ತು. ಈಗ ವಿಧಿ ಈ ಕಡೆ ತಿರ್ಕೊಂಡು ಹೋಗ್ಬಿಡ್ತದೆ. ಹಾಸನದೊಳಗೆ ಹೋಗ್ಬೇಡಿ 6 ಕಿಲೋಮೀಟರ್ ದೂರ ಆಗುತ್ತೆ ಅನ್ನತ್ತೆ. ಅಚ್ಕಾರದ ಪುಡಿ ಹಾಕಿದೀವಿ, ಕಾಳುಮೆಣಸಿನ ಪುಡಿ ಹಾಕಿದೀವಿ, ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ. ರುಬ್ಕೊಳ್ಳೋದೇನೋ ಇದೆಯಾ? ಏನು ರುಬ್ಬೋದಿಲ್ಲ ಸರ್. ರುಬ್ಬೋದೇನಿಲ್ವಾ? ಏನಿಲ್ಲ. ಆ ಕಡಲೆ ಏನಕ್ಕೆ ಇಟ್ಕೊಂಡಿದ್ದೀರಾ? ನೆಕ್ಸ್ಟ್ ಐಟಮ್ಗೆ. ಈ ಐಟಮ್ಗಲ್ವಾ? ಈ ಐಟಮ್ಗಲ್ಲ. ಇದಕ್ಕೆ ಇಷ್ಟ ಐಟಮ್ಮಾ? ಇಲ್ಲ, ಇನ್ನೂ ಇದೆ ಐಟಮು. ಗ್ಯಾಪ್ಕ ಬಂದಂಗೆ ಆಗ್ತಾ ಇದೀನಿ. ಇದೇ ನಿಮ್ಮ ಹೋಟೆಲ್ನ ವಿಶೇಷ ಏನು ಶಶಿ? ಸರ್ ಏನು ವಿಶೇಷ ಅಂತಂದರೆ, ಹೇಳಿ ಸರ್. ಬೆಳಗ್ಗೆ ಬಾಗಿಲು ತೆಗೆಯೋದು. ಓಕೆ. ಬಾಗಿಲು ತೆಗಿಬೇಕಾದ್ರೆ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ಅನ್ಕೊಳ್ಳೋದು. ಒಂದು ಕತೆ ಒಂಥರ ಇದು ಮಿನಿ ಮದುವೆ ಮಾಡೋಂಗೆ, ಸಣ್ಣ ಫಂಕ್ಷನ್. ಹೌದು. ಏನದು? ಮೆಣಸಿನಕಾಯಿ ಖಾರ ಇರಲಿ ಅಂತ. ಇರಲಿ ಸರ್, ಖಾರ ಬೇಕು. ನಾವು ಖಾರನೇ ಹಾಕಿಲ್ಲ ಅದಕ್ಕೆ. ನಮ್ಮ ಏನಾದ್ರು ಉಪ್ಪೇ ಹಾಕಿಲ್ಲ ನಾವು. ಹೌದು, ಅದು ನೋಡ್ತಾ ಇದ್ದೀನಿ ಜ್ಞಾಪಿಸ್ಕೊಂಡು ಹಾಕ್ತೀರಾ ಅಂತ. ತುಂಬ ಹಳೆ ಹೋಟ್ಲಲ್ಲ ನಿಮ್ಮದು? ಹ್ಞೂ ಸರ್. 1937. 1937ನೇ ಇಸ್ವಿಯಿಂದ ಒಂದು ಹೋಟ್ಲು ನಡೆಸ್ತಾ ಇದ್ದೀರಾ ಅಂದರೆ ಹೌದು. ಸಮಥಿಂಗ್ ಒಂದು ಒಳ್ಳೆ ರುಚಿ ಇರಬೇಕು ಅಂತ. ಒಳ್ಳೆ ರುಚಿ ಇಲ್ಲ ಅಂದರೆ ಜನ ಬರಲ್ಲ. ಯಾಕಂದ್ರೆ ನಾವು ಯಾರಿಗೂ ಫ್ರೀಯಾಗಿ ಏನು ಊಟ ಹಾಕಲ್ಲ. ಖಂಡಿತ ಅಲ್ವಾ? ಹೌದು. ಏನು ಹಾಕಬೇಕು? ಏನು ಹಾಕೋದೇನಿಲ್ಲ ಸರ್, ರೋಸ್ಟ್ ಆಗಬೇಕಷ್ಟೇ. ಇಷ್ಟೇ ಡ್ರೈ ಐಟಮ್ಮ? ಅಷ್ಟೇ ಡ್ರೈ. ಮಟನ್ ಡ್ರೈ ಇದು? ಮಟನ್ ಡ್ರೈ ಸ್ಟಾರ್ಟರ್ಸ್ ಥರ ಹಂಗೆ ತಿಂತಾ ಇರೋದು. ಒಂದು ಪ್ಲೇಟ್ಗೆ ಎಷ್ಟು ಬರುತ್ತೆ ಸರ್? 4 ರಿಂದ 5 ಪೀಸ್ ಬರುತ್ತೆ ಒಂದು ಪ್ಲೇಟ್ಗೆ. ನಮ್ಮಲ್ಲಿ ಸ್ವಲ್ಪ ಮಟನ್ ಪೀಸ್ ದಪ್ಪ ಬರುತ್ತೆ. ನಿಮ್ಮಲ್ಲಿ? ಇಲ್ಲಿ ಸ್ವಲ್ಪ ಸಣ್ಣ ಬರುತ್ತೆ, ನಿಮ್ಮೂರಲ್ಲೆಲ್ಲ. ಓಕೆ. ನಮ್ಮ ಸ್ವಲ್ಪ ದಪ್ಪ ಇದೆ, ಈ ಥರ ಇರುತ್ತೆ ಸ್ವಲ್ಪ. ಭಾನುವಾರ ಏನು ಸ್ಪೆಷಲ್ ಆಗಿ ಮಾಡ್ತೀರಾ? ಎಲ್ಲ ಸರ್ ದಿನ ಸ್ಪೆಷಲೇ. ದಿನ ಸ್ಪೆಷಲ್ ಆದ್ರೂ ಭಾನುವಾರ ಸ್ವಲ್ಪ ಏನೇನು ಸ್ಪೆಷಲ್, ಎಲ್ಲ ಸ್ಪೆಷಲ್ ಮಾಡೇ ಮಾಡ್ತೀವಿ ಸರ್. ಯಾವುದೂ ಇಲ್ಲ ಐಟಮ್ ಇಲ್ಲ ಅಲ್ಲ. ಓಕೆ. ಇಂಥ ಐಟಮ್ ಇಲ್ಲ ಅನ್ನಂಗಿಲ್ಲ. ಮಟನ್ ಫ್ರೈ, ಮಟನ್ ಕುರ್ಮಾ, ಕೈಮಾ, ಲಿವರು, ಓಕೆ, ಲಿವರ್ ಫ್ರೈ, ಓಕೆ, ತಲೆ ಮಟನ್, ಫಿಶ್ ಫ್ರೈ, ಫಿಶ್ ಕರಿ, ಓಕೆ, ಚಿಕನ್ ಕಬಾಬ್, ಚಿಕನ್ ಡ್ರೈ. ಓಕೆ. ಮನೇಲಿ ಟಿಫನ್ ಮನೇಲಿ ಮಾಡೋದ? ಊಟ ಮಾಡಕ್ಕೆ ಮನೆಗೆ ಹೋಗ್ತೀರಾ ಅಥವಾ ಹೋಟೆಲೇ ಊಟನ? ಸರ್ ನಾವು ಮನೆಯಲ್ಲೇ ಊಟ. ಮಧ್ಯಾಹ್ನ ಆದರೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋದೇನಾ? ನಾವು ಡಿವೈಡ್ ಮಾಡ್ಕೊಬಿಟ್ಟಿದ್ದೀವಿ, ನಾವು ನಮ್ಮ ಡ್ಯಾಡಿ. ಓ. ನಾನು ಬೆಳಗ್ಗೆ, ಅವ್ರು ಸಂಜೆ. ನೀವು ಬೆಳಗ್ಗೆನಾ? ನಾನು ಬೆಳಗ್ಗೆ. ಸಂಜೆ ನೀವು ಹೋಗಲ್ಲ? ಸಂಜೆ ನಾವು ಹೋಗಲ್ಲ. ಸಾಕ ಇನ್ನ ಡ್ರೈ ಆಗಬೇಕಾ ನೋಡಿ. ಎಣ್ಣೆ ಇದಾಗ್ಬಿಡ್ತು. ಎಣ್ಣೆ ಪೂರ್ತಿ ಹೋಗ್ಬೇಕಾ? ಪೂರ್ತಿ ಹೋಗ್ಬೇಕು. ಇದಕ್ಕೇನು ಸೈಡ್ ಇದಷ್ಟೇನೆ, ಇದಕ್ಕೇನು ಚಪಾತಿ ಎಲ್ಲ ಏನು ಬೇಕಾಗಲ್ಲ. ಇದು ಏನಿದ್ರು ಹಂಗೆ ಹಾಕೊಂಡು ಹಂಗೆ ತಿಂತಾ ಇರೋದು. ಫ್ರೈಗಾದ್ರೆ ಸ್ವಲ್ಪ ಕೆಲಸ ಇರುತ್ತೆ. ಇದು ಸ್ಪೆಷಲ್ ಆಗಿ ಪ್ರಭಾತ್ ಮಿಲಿಟರಿ ಹೋಟೆಲ್ ಮಾಡ್ತಕ್ಕಂಥ ಅದ್ಭುತವಾದಂಥ ಮಟನ್ ಡ್ರೈ. ಇದು ಎಷ್ಟೊಂದು 2 ಪ್ಲೇಟ್ ಇದೆಯಾ ನಿಮ್ಮ ಪ್ರಕಾರ? ಇದು ಅದು 3 ಪ್ಲೇಟ್ ಇದೆಯಾ? 3 ಪ್ಲೇಟ್ ಇದೆ ಸರ್. 3 ಪ್ಲೇಟ್ ಇದೆಯಾ? ಯೂಶಲಿ ಪ್ರಭಾತ್ ಹೋಟ್ಲಿಗೆ ಬಂದರೆ ಜನ ಏನು ತಿಂತಾರೆ ಸರ್? ಮಟನ್ ಫ್ರೈ. ಫ್ಯಾಮಿಲಿ ಬರ್ಬೋದಾ? ಬರ್ಬೋದಾ ಫ್ಯಾಮಿಲಿ? ಹ್ಞೂ ಸರ್. ನೀವು ನೋಡಿದ್ರೆ ಪಕ್ಕದಲ್ಲಿ ಏನೋ ಇದೆ, ಅದೆಲ್ಲ ಇದೆ, ಇದೆಲ್ಲ ಇದೆ. ಮೇಲ್ಗಡೆ ಜಾಗ ಇದೆ ಫ್ಯಾಮಿಲಿಗೆ. ಫ್ಯಾಮಿಲಿಗೆ ಬೇರೆ ಜಾಗ ಇದೆಯಾ? ಕೇಳ್ರಿ, ತುಂಬಾ ಜನ ಕೇಳ್ತಾರೆ. ಅಲ್ಲಿ ಹೋಗ್ಬೇಕು ಹೋಟ್ಲಿಗೆ ಅಂದ್ರೆ ಆಮೇಲೆ ನೀವು ಕೆಳಗಡೆ ಅದಿದೆ ಮೇಲ್ಗಡೆ ಇದಿದೆ ಅಂದ್ರೆ ಹೆಂಗ್ ಬರದ್ರಿ? ಇಲ್ಲ ಸರ್, ಮೇಲ್ಗಡೆ ಜಾಗ ಇದೆ, ಬನ್ನಿ ಫ್ಯಾಮಿಲಿಗೆ. ಇದೆಯಲ್ಲ? ನಿಮಗೂ ನೋಡಿ 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 ಬೇಜಾರಾಗ್ಬಿಟ್ಟಿದ್ದಲ್ವ ಶಶಿ? ಇಲ್ಲ ಸರ್, ಇಲ್ಲ, ಆ ಥರ ಏನಿಲ್ಲ. ಏನು ಬೇಜಾರಾಗಿಲ್ವಾ? ಬೇಜಾರಾಗಿಲ್ಲ. ಬೇಜಾರು ಮಾಡ್ಕೊಳಂಗೆ ಇಲ್ಲ. ಬೇಜಾರು ಮಾಡ್ಕೊಂಡ್ರೆ ನಮ್ಮ ಬಿಸ್ನೆಸ್ ನಾವು ದ್ರೋಹ ಮಾಡ್ದಂಗೆ ಅಷ್ಟೇ ಅಲ್ವಾ? ಹಾಂ. ಪ್ರಭಾತ್ ಮಿಲಿಟರಿ ಹೋಟೆಲಿಂದ ಶಶಿಯವರು ಬಂದಿದ್ದಾರೆ. ಒಳ್ಳೆ ಒಂದು ಮಟನ್ ಡ್ರೈಯನ್ನು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ.
ಖಂಡಿತವಾಗ್ಲೂ ಫಸ್ಟು ಮಟನ್ ಡ್ರೈ ನಮಗೆ ಕೊಟ್ಟಿದ್ದಾರೆ, ನಾವು ತಿಂತೀವಿ, ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ. ಬನ್ನಿ ಶಶಿ, ಯಾರ ಜೊತೆ ಬಂದಿದ್ದೀರಿ? ಸ್ನೇಹಿತರು ಕರೆಯೋಣ? ಕರೀರಿ. ಏನು ಅವ್ರ ಹೆಸರು? ಪ್ರಮೋದ್. ಪ್ರಮೋದ್ ಬನ್ರಿ ಇಲ್ಲಿ. ಅದೇನೋ ತುಂಬಾ ಜನ ಹಾಸನದಲ್ಲೇ ಇರೋರ ಹೆಸರೆಲ್ಲ ಪ್ರಮೋದ್ ಅಂತಾನೆ, ಅದು ನಮ್ಗೆ ಗೊತ್ತಿರೋ ಹೆಸರೆಲ್ಲ ಪ್ರಮೋದ್ ಅಂತಾನೆ ಇದೆ. ಕುತ್ಕೊಳ್ಳಿ. ಟೇಸ್ಟ್ ಮಾಡಿದ್ದೀರಾ ಈ ಹೋಟ್ಲಲ್ಲಿ ಹೋಗಿ? ಓ ಸರ್ 100%. ಅವ್ರು ನೋಡಿ ಹೇಳ್ಬೇಕು, ನಿಮ್ಮ ಹೋಟ್ಲ್ ಥರನೇ ಇದೆಯಾ ಇಲ್ವಾ ಅಂತ ಅವ್ರು ಹೇಳ್ಬೇಕು. ಅವ್ರು ಏನಿದ್ರು ಬಿರಿಯಾನಿ ಮಾಸ್ಟರ್, ಅವರು ಬಿರಿಯಾನಿ ತಿನ್ನೋರು, ಬೇರೆ ಐಟಮ್ ಇಲ್ಲ ಅವರು, ಓನ್ಲಿ ಮಟನ್ ಬಿರಿಯಾನಿ. ರೆಗ್ಯುಲರ್ ಅವರು, ಬೇರೆ ತಿನ್ನಲ್ಲ. ಬೇರೆ ಅವ್ರಿಗೆ ಇಷ್ಟನೇ ಬಿರಿಯಾನಿ. ಬಿಸ್ಕೆಟ್ ಥರ ಆಗ್ಬಿಟ್ಟಿದೆ, ಕರುಮ್ ಕರುಮ್ ಅಂತ ತಿನ್ನಾಕ್ಬಿಡ್ಬೋದು. ಏನಿದ್ಯಾ? ಇನ್ನ ಖಾರ ಬೇಕಿತ್ತಾ? ಇನ್ನೂ ಖಾರ ಬೇಕಾಯ್ತು. ಇನ್ನೂ ಸ್ವಲ್ಪ ಖಾರ ಹಾಕಿದ್ರೆ ಚೆನ್ನಾಗಿರ್ತೈತೆ. ಆಯ್ತು. ಏನು ಪ್ರಮೋದ್, ಖಾರ ಬೇಕಿತ್ತಲ್ಲ ಸ್ವಲ್ಪ? ಸಾಕಾ ನಿಮಗೆ? ಕರೆಕ್ಟ್ ಆಗಿದೆ. ಸಾಕಾ? ಎಷ್ಟು ಡ್ರೈ ಆಗಿದೆ ಅಂದರೆ ಇಷ್ಟು ದಪ್ಪ ಮಟನ್ನು ಬಿಸ್ಕೆಟ್ ಥರ ಮುರಿದಾಕ್ಬಿಡ್ಬೋದು ಹಿಂಗೆ. ಇದು ಪಕ್ಕಾ ಮಟನ್ ಡ್ರೈ. ಅಂದರೆ ನಿಮ್ಮ ಅಪ್ಪ ಅವ್ರ ಕಾಲದಿಂದ ಏನೇನು ಬಂತು, ನಿಮ್ಮ ತಾತ ಅವ್ರ ಕಾಲದಿಂದ ಅದನ್ನೇ ಉಳಿಸ್ಕೊಂಡಿರೋ ಅಥವಾ ಇನ್ನು ಬೇರೆ ಹೊಸ ಹೊಸ ಐಟಮ್ಗಳು ಮಾಡ್ತಾ ಇದ್ರು? ಸೊ ಅಂದರೆ ಅವಾಗ ಆಗಿನ ಕಾಲಕ್ಕೆ ಅದೇ ಒಂದು ಮಟನ್ ಕುರ್ಮಾ ಅಂದರೆ ಮಟನ್ ಕುರ್ಮಾ, ಮಟನ್ ಚಾಪ್ಸು. ಆಗಿನ ಫುಡ್ ಬಿಡಿ ಸರ್, ಆಗಿನ ಫುಡ್ಗೂ ಈಗಿನ ಫುಡ್ಗೂ ನೀವು ತುಂಬ ವೇರಿ ಆಗುತ್ತೆ. ನೀವು ಬಂದಮೇಲೆ ಹೋಟ್ಲಿಗೆ ಏನು ಚೇಂಜ್ ಮಾಡಿದ್ರಿ? ನಾವು ಹೋಟ್ಲಿಗೆ ಬಂದಮೇಲೆ ಫಿಶ್ಶು ನಾವು ಮಾಡ್ತಾ ಇರಲಿಲ್ಲ ಆ್ಯಕ್ಚುಲಿ. ನಾನು ಫಿಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿರಿಯಾನಿ ಆ್ಯಕ್ಚುಲಿ ಓನ್ಲಿ ಮಂಗಳವಾರ ಒಂದೇ ದಿವಸ ಬಿರಿಯಾನಿ ಇದ್ದಿದ್ದು. ಇಡೀ ಹಾಸನ್ ಫಸ್ಟು ಮಂಗಳವಾರ ಎಲ್ಲ ಸಾಮಾನ್ಯ ಎಲ್ಲ ಹೋಟ್ಲಲ್ಲಿ ಹಂಗೆ ಇತ್ತು. ನಾವು ರೆಗ್ಯುಲರ್ ಮಾಡ್ಕೊಂಡ್ವಿ, ಡೈಲಿ ಮಾಡ್ತೀವಿ ಬಿರಿಯಾನಿಗೆ. ಮಟನ್ ಬಿರಿಯಾನಿ, ಆಮೇಲೆ ಚಿಕನ್ ಡ್ರೈ ಮಾಡ್ತೀವಿ, ನಾಟಿ ಕೋಳಿ ಮಾಡ್ತೀವಿ. ಡೈಲಿ ಇರುತ್ತೆ ನಾಟಿ ಕೋಳಿಗೆ. ನಾಟಿ ಕೋಳಿ ಹಾಸನದಲ್ಲಿ ನಾಟಿ ಕೋಳಿನೇ ಫೇಮಸ್. ಇವ್ರ ಹೋಟ್ಲಲ್ಲಿ? ಇವ್ರ ಹೋಟೆಲು ಫೇಮಸ್. ನಮ್ಮ ಹೋಟ್ಲಲ್ಲಿ ಸಾಮಾನ್ಯ ಮಟನ್ ಜಾಸ್ತಿ. ಮಟನ್ ಜಾಸ್ತಿ ಇವ್ರ ಹೋಟೆಲ್. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಏನಿಸ್ತಾ ಇದೆ ನಿಮಗೆ? ಸೂಪರ್ ಸರ್. ಚೆನ್ನಾಗಿದೆಯಲ್ಲ? ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ನಿಮ್ಮ ಕೈ ರುಚಿ ನಮಗೆ ತೋರಿಸ್ಕೊಟ್ಟಿದ್ದೀರಾ. 1937ನೇ ಇಸ್ವಿಯಿಂದಾನೇ ಇವರು ಮಿಲಿಟ್ರಿ ಹೋಟ್ಲನ್ನ ಶುರು ಮಾಡಿದ್ದಾರೆ ಅಂದರೆ, ಇವತ್ತುವರೆಗೂ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಆ ರುಚಿ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ನಿಮ್ಮ ಕೈ ರುಚಿ ನಮಗೆ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಶಶಿ ಅವರೇ. ಥ್ಯಾಂಕ್ ಯು ಸರ್. ಮಟನ್ ಡ್ರೈ ಮಾಡೋ ವಿಧಾನ: ಒಂದು ಪ್ಯಾನಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಬೇಯಿಸಿಕೊಂಡ ಮಟನ್, ಕರಿಬೇವು, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಹಸಿಮೆಣಸಿನಕಾಯಿ, ಉಪ್ಪು ಹಾಕಿ ಚೆನ್ನಾಗಿ ಡ್ರೈ ಆಗುವವರೆಗೂ ಫ್ರೈ ಮಾಡಿದರೆ ಹಾಸನ ಪ್ರಭಾತ್ ಹೋಟೆಲ್ ಸ್ಪೆಷಲ್ ಮಟನ್ ಡ್ರೈ ನಿಮ್ಮನೆಲ್ಲೂ ರೆಡಿ. ನಮ್ಮ ಇವತ್ತಿನ ಮುರುಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ಬೇಕು. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ತಿಳಿಸಿ ನಮ್ಮ ಇವತ್ತಿನ ಮುರುಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗ್ತೀನಿ. ಒಳಗಡೆ ತುಂಬ ಕೆಲಸ ಇದೆ, ಬರ್ತೀನಿ.